ಆರ್ಯಗುರುಭ್ಯೋ ನಮಃ. ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇರೀಷಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ. ಸಕಲ ಜಗದನಾದ್ಯಂತಮಾನಂದದಂ ತಂ. ಹರಿ ಓಂ. ಅತ್ಯಂತ ಶ್ರೇಷ್ಠವಾದ ಮತ್ತು ಅತ್ಯಂತ ವಿಸ್ತಾರವಾದ ಭಗವಂತನ ತತ್ವವನ್ನು ನಮಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಡುವಂತಹ ಒಂದು ಉಪನಿಷತ್ತು ಅದು ಬೃಹದಾರಣ್ಯಕ ಉಪನಿಷತ್ತು. ಬೇಕಾದಷ್ಟು ಉಪಾಸನೆಗಳು, ದೊಡ್ಡ ದೊಡ್ಡ ಪ್ರಮೇಯಗಳು, ರೋಮಾಂಚನ, ಕಣ್ಣಲ್ಲಿ ನೀರು ಬರುತ್ತದೆ, ಅಷ್ಟು ಆನಂದದ ಉದ್ರೇಕವನ್ನು ಮಾಡಿಕೊಡುವಂತಹ ಬೇಕಾದಷ್ಟು ಭಾಗಗಳು. ಆ ಎಲ್ಲ ಪ್ರಕರಣಗಳಿಂದ, ಪ್ರಮೇಯ ರಾಶಿಗಳಿಂದ ಕೂಡಿದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2 ಅಧ್ಯಾಯಗಳು ಮುಗಿದು ನಾವೀಗ 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಇದರಲ್ಲಿ ಜನಕರಾಜನಿಗೆ ಯಾಜ್ಞವಲ್ಕ್ಯರು ಮಾಡಿದಂತಹ ತತ್ವೋಪದೇಶ. ಜನಕರಾಜನಿಗೆ ಯಾಜ್ಞವಲ್ಕ್ಯರು ಏನ್ ತತ್ವೋಪದೇಶ ಮಾಡ್ತಾರೆ, ಆ ತತ್ವೋಪದೇಶ ಇಲ್ಲಿ ಬರುತ್ತೆ. ಆ ತತ್ವೋಪದೇಶಕ್ಕೆ ಪೂರ್ವಭಾವಿಯಾಗಿ ಬೇರೆ ಬೇರೆ ಪ್ರಮೇಯಗಳು, ಅಂದ್ರೆ ಜನಕ ಮಹಾರಾಜನ ಅರಮನೆಯಲ್ಲಿ ಅವನ ಸಭೆಯಲ್ಲಿ ಯಾಜ್ಞವಲ್ಕ್ಯರಿಗೂ ಬೇರೆಯ ವಿದ್ವಾಂಸರ ಮಧ್ಯೆ ನಡೆದಂತಹ ಸಂವಾದಗಳು, ವಾದ. ಅದಾದ ಮೇಲೆ ಜನಕ ಮಹಾರಾಜನಿಗೆ ಯಾಜ್ಞವಲ್ಕ್ಯರು ಮಾಡುವ ಉಪದೇಶ. ಇಷ್ಟು ಈ ಅಧ್ಯಾಯಗಳಲ್ಲಿ ಬರುವಂತಹ ಪ್ರಮೇಯ. ಇದರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಜನಕೋಹ ವೈದೇಹೋ ಬಹುದಕ್ಷಿಣೇನ ಯಜ್ಞೇನ ತತ್ರಃ ಉರುಪಾಂಚಾಲಾನಾಂ ಬ್ರಾಹ್ಮಣಾಃ ಅಭಿಸಮೇತಾಃ ಬಭೂವುಃ. ತಸ್ಯ ಜನಕಸ್ಯ ವೈದೇಹಸ್ಯ ವಿಜಿಜ್ಞಾಸಾ ಬಭೂವ ಕಸ್ವಿದೇಶಾಂ ಬ್ರಾಹ್ಮಣಾನಾಂ ಅನೂಚಾನತಮೈತಿ ಸಹ ಗವಾಂ ಸಹಸ್ರಮವರುರೋಧ ದಶ ಪಾದಾಃ ಏಕೈಕಸ್ಯಾ ಶೃಂಗಯೋರಾಬದ್ಧಾ ಬಭೂವುಃ. ಒಂದು ಕಥೆ. ಆಖ್ಯಾಯಿಕಾಃ ಪ್ರದೃಶ್ಯಂತೆ ವೇದೇಶ್ವಪಿ ಸರ್ವಶಃ ಅಂತನ್ನೋದು ಶ್ರೀಮದಾಚಾರ್ಯರು ಹೇಳಿದಂತಹ ಒಂದು ಸಿದ್ಧಾಂತ. ಅಂದ್ರೆ ವೇದಗಳಲ್ಲಿ ತತ್ರಾಪಿ ವೇದಶಿರ, ವೇದಾಂತ ಅಂತ ಪ್ರಸಿದ್ಧವಾದದ್ದು ಉಪನಿಷತ್ತುಗಳು. ಅಂತಹ ಉಪನಿಷತ್ತುಗಳಲ್ಲಿಯೂ ಕೂಡ ಕಥೆಯನ್ನ ಯಾಕೆ ಹೇಳಬೇಕು? ತತ್ವವನ್ನ ಹೇಳಲಿಕ್ಕಾಗಿ ಬಂದಿರತಕ್ಕಂಥದ್ದು ಉಪನಿಷತ್ತು. ಉಪನಿಷತ್ತಿನ ತಾತ್ಪರ್ಯ ಏನು? ತತ್ವ ಹೇಳಬೇಕು, ಭಗವಂತನ ತತ್ವೋಪದೇಶವನ್ನ ಮಾಡಬೇಕು. ತತ್ವೋಪದೇಶ ಮಾಡಲಿಕ್ಕೆ ಬಂದ ಉಪನಿಷತ್ತಿನಲ್ಲಿ ಕಥೆಯನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವೇದಗಳಲ್ಲಿಯೂ ಕೂಡ ಕಥೆಗಳನ್ನು ಹೇಳ್ತಾರೆ. ಯಾಕೆ ಅಂತಂದ್ರೆ, ದೊಡ್ಡ ದೊಡ್ಡ ಜ್ಞಾನಿಗಳು ಇದನ್ನ ಅನುಸಂಧಾನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಮಹಾನುಭಾವರಾದ ಜ್ಞಾನಿಗಳು ಕೂಡ ಇದರ ಅನುಸಂಧಾನವನ್ನ ಮಾಡಿದ್ದಾರೆ ಅಂತ ಒಂದು ನಾವು ತಿಳ್ಕೊಳ್ಳೇಬೇಕು. ಮಸ್ಟ್, ಇಟ್ ಮಸ್ಟ್, ಮಿಸ್ ಮಾಡಬಾರದು ಅಂತನ್ನೋದನ್ನ ತೋರಿಸ್ಲಿಕ್ಕಾಗಿದು. ವೇದಗಳಲ್ಲೂ ಕಥೆ ಹೇಳ್ತಾರೆ. ವಿದೇಹ ಅಂತ ಒಂದು ವಂಶ, ವಿದೇಹ ರಾಜ್ಯ, ವಿದೇಹ ವಂಶ. ಅಲ್ಲಿ ಒಬ್ಬ ರಾಜ. ಆ ವಿದೇಹ ವಂಶದಲ್ಲಿ ಬಂದಂತಹ ರಾಜನ ಹೆಸರೇನು? ಜನಕ ಅಂತ ಅವನ ಹೆಸರು. ಜನಕ ದೊಡ್ಡ ಯಜ್ಞ ಮಾಡಿದ.
ಬೇಕಾದಷ್ಟು ಯಜ್ಞ, ಅವತ್ತಿನ ಕಾಲದಲ್ಲಿ ಯಜ್ಞಯಾಗಗಳು ಅಂತಂದ್ರೆ ಅಶ್ವಮೇಧ ಮೊದಲಾಗಿರತಕ್ಕ ಯಾಗಗಳು ಮಾಡಿದ. ಬಹುದಕ್ಷಿಣೇನ ಯಜ್ಞೇನ ಈಜೆ. ಆ ಜನಕ ಮಹಾರಾಜ ಏನ್ ಮಾಡಿಬಿಟ್ಟ, ಬೇಕಾದಷ್ಟು ದಕ್ಷಿಣೆಗಳಿಂದ ಕೂಡಿದ, ಅಂದ್ರೆ ದೊಡ್ಡ ದೊಡ್ಡ ದಕ್ಷಿಣೆಗಳನ್ನ ಕೊಟ್ಟನಂತೆ. ತುಂಬಾ ದಕ್ಷಿಣೆಗಳನ್ನ ಕೊಟ್ಟು ಬೇಕಾದಷ್ಟು ಯಜ್ಞಯಾಗಗಳನ್ನ ಮಾಡಿದ. ಕೇವಲ ಯಾಗ ಮಾಡಲಿಲ್ಲ. ಅವನಿಗೆ ಕೇವಲ ಯಾಗ ಮಾಡೋದು, ಆಹುತಿಯನ್ನ ಕೊಡೋದು, ಊಟ ಹಾಕೋದು ಅಷ್ಟರಲ್ಲೇ ಸಮಾಧಾನ ಇಲ್ಲ ಜನಕ ಮಹಾರಾಜನಿಗೆ. ಮತ್ತೆ ಏನ್ ಮಾಡಿದ ಅವನು ಅಂತಂದ್ರೆ ಹೇಳ್ತಾರೆ, ಅವನು ಜನಕ ಮಹಾರಾಜ ವಾಕ್ಯಾರ್ಥಗೋಷ್ಠಿ ವಿದ್ವತ್ಸಭೆಯನ್ನು ಮಾಡಿದ. ದೊಡ್ಡ ವಿದ್ವತ್ಸಭೆ, ಎಲ್ಲ ವಿದ್ವಾಂಸರನ್ನ ಕರೆಸಿ ವಿದ್ವತ್ಸಭೆಯನ್ನು ಮಾಡಿದ. ಎಲ್ಲೆಲ್ಲಿಂದ ಬಂದಿದ್ರು ವಿದ್ವಾಂಸರು? ಕುರುದೇಶ, ಪಾಂಚಾಲ ದೇಶ, ಈ ಎಲ್ಲ ದೇಶಗಳಲ್ಲಿ ಮೋಸ್ಟ್ ಫೇಮಸ್ ಆಗಿದ್ದಂತಹ, ಕುರುಪಾಂಚಾಲ ದೇಶಗಳಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದಂತಹ, ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಿದ್ದಂತಹ ದೊಡ್ಡ ದೊಡ್ಡ ಜ್ಞಾನಿಗಳು, ವಿದ್ವಾಂಸರಾದ ಬ್ರಾಹ್ಮಣರೆಲ್ಲ ಬಂದು ಸೇರಿದ್ರಲ್ಲಿ ಜನಕ ಮಹಾರಾಜನ ಯಜ್ಞದಲ್ಲಿ. ಅಲ್ಲಿ ನೋಡಿ, ಇಲ್ಲಿ ತನಕ ಕರೆಕ್ಟ್ ಯಜ್ಞಯಾಗ ಆಗ್ತಾ ಇತ್ತು, ಅಂದ್ರೆ ದೊಡ್ಡವರ ಕಲ್ಪ ಭಗವದಿಚ್ಛೆ. ಅಲ್ಲಿ ಜನಕ ಮಹಾರಾಜನಿಗೊಂದು ಆಸೆ ಆಯ್ತು, ಎಷ್ಟು ಜನ ವಿದ್ವಾಂಸರು ಬಂದಿದ್ದಾರೆ, ಎಷ್ಟು ಜನ ಜ್ಞಾನಿಗಳು ಬಂದಿದ್ದಾರೆ, ಇಷ್ಟು ಜ್ಞಾನಿಗಳಲ್ಲಿ, ಇಷ್ಟು ವಿದ್ವಾಂಸರಲ್ಲಿ ದೊಡ್ಡ ವಿದ್ವಾಂಸರು ಯಾರು, ಶ್ರೇಷ್ಠ ವಿದ್ವಾಂಸರು ಯಾರು, ಫಸ್ಟ್ ಗ್ರೇಡ್ ವಿದ್ವಾಂಸರು ಯಾರು, ಅದನ್ನು ತಿಳ್ಕೊಳ್ಬೇಕು ಅಂತ ಆಸೆ ಆಯ್ತು. ಕುರುಪಾಂಚಾಲ ದೇಶಗಳಿಂದ ಸಾವಿರಾರು ಜನ ವಿದ್ವಾಂಸರು ಬಂದಿದ್ದಾರೆ. ಆ ಸಾವಿರಾರು ಜನ ವಿದ್ವಾಂಸರಲ್ಲಿ ದೊಡ್ಡ ವಿದ್ವಾಂಸರು ಯಾರು, ಅತ್ಯಂತ ಶ್ರೇಷ್ಠ ಮಟ್ಟದ ವಿದ್ವಾಂಸರು ಯಾರು ಅಂತನ್ನೋದನ್ನ ತಿಳ್ಕೊಳ್ಬೇಕು ಅಂತ ಆಸೆ ಆಯ್ತು. ಅದಕ್ಕೇನ್ ಮಾಡ್ದ, ಯಜ್ಞಶಾಲೆ ಅಂತರ್ವೇದಿ ಅಂತ ಬರುತ್ತೆ, ಮಹಾಭಾರತವನ್ನ ಕೇಳಿದವ್ರಿಗೆ ಗೊತ್ತಿರುತ್ತೆ. ಯಜ್ಞಶಾಲೆಯಲ್ಲಿ ಅಂತರ್ವೇದಿಕೆ ಅಂತ ಮಾಡಿಬಿಡ್ತಾರೆ. ಅಲ್ಲಿ ವಾಕ್ಯಾರ್ಥಗಳು, ಜ್ಞಾನಿಗಳು, ದೊಡ್ಡ ದೊಡ್ಡ ಬ್ರಹ್ಮವೇತ್ತ ಅಪರೋಕ್ಷ ಜ್ಞಾನಿಗಳೆಲ್ಲ ಕೂತು ತತ್ವಚಿಂತನೆಯನ್ನು ಮಾಡುವಂತಹ ಜಾಗ ಅಂತರ್ವೇದಿ ಅಂತ. ಅಲ್ಲೆಲ್ಲ ವಿದ್ವಾಂಸರು ಕೂತಿದ್ರು, ರಾಜನು ಕೂತಿದ್ದ. ಇವನೇನ್ ಮಾಡಿಬಿಟ್ಟ, ಈ ವಿದ್ವಾಂಸರಲ್ಲೇ, ಇಲ್ಲಿ ಬಂದಿರುವಂತಹ ವಿದ್ವಾಂಸರಲ್ಲಿ ದೊಡ್ಡ ವಿದ್ವಾಂಸರು ಯಾರು ಅಂತ ಪರೀಕ್ಷೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ 1000 ಹಸುಗಳನ್ನ ಕರೆಸ್ದ, ದನಗಳನ್ನ 1000 ಗೋವುಗಳು ಬಂದು ಕರೆಸ್ದ. ಆ 1000 ಗೋವುಗಳನ್ನ ಅವನೇನ್ ಮಾಡ್ದ, ಕಂಬಕ್ಕಟ್ಟಿ ಹಾಕಿಸಿದ. ಯಜ್ಞಶಾಲೆ ಹತ್ತಿರದಲ್ಲಿ 1000 ದನಗಳನ್ನ, ಹಸುಗಳನ್ನ ಕರೆಸ್ದ. ಬರೀ ಗೋವು ಅಂದ್ರೆ ಏನು, ಒಳ್ಳೆ ಶ್ರೀಮಂತಿಕೆಯಿಂದ ಕೂಡಿದ್ದಂತಹ ದೇಶ ನಮ್ಮದು, ಸಂಪತ್ ಸಮೃದ್ಧಿ. ಒಂದೊಂದು ಹಸುವಿನ ಕೊಂಬಿಗೂ ಕೂಡ ಬಂಗಾರವನ್ನ ಕಟ್ಟಿದ್ದಂತೆ. ಎಷ್ಟು ಬಂಗಾರ, ದಶ ಪಾದಾಹ ಏಕೈಕಸ್ಯಾಹ ಶೃಂಗಯೋ. ಪಾದ ಅಂತಂದ್ರೆ ಒಂದು ತೊಲ ಅಂತ, ಅರ್ಧ ಪೌನ್ ಅಥವಾ 1 ಪೌನ್, ಅರ್ಧ ಪೌನ್ ಬಂಗಾರ ಅಂತಲೂ ಹೇಳ್ತಾರೆ, 8 ಗ್ರಾಮ್ ಅಂತ ಹೇಳ್ತಾರೆ, ಅಥವಾ 4 ಗ್ರಾಮ್ ಅಂತ, ಕೆಲವರು 8 ಅಂತಾರೆ, ಕೆಲ 4 ಅಂತಾರೆ. ಒಟ್ಟಿನಲ್ಲಿ ಒಂದೊಂದು ಕೊಂಬುಗಳಿಗೆ, ಆ ಯಜ್ಞಶಾಲೆ ಹತ್ತಿರದಲ್ಲಿ ಕಟ್ಟಿಸಿದ್ದ ದನಗಳ ಒಂದೊಂದು ಕೊಂಬುಗಳಿಗೆ ಒಂದೊಂದು ತೊಲ, ಒಂದೊಂದು ಪೌನ್ ಬಂಗಾರವನ್ನ ಕಟ್ಟಿದ್ದ. ಅಂದ್ರೆ ಎಷ್ಟಾಯ್ತು, 1000 ಗೋವುಗಳು, 2000 ಕೊಂಬುಗಳು, ಒಂದೊಂದು ಪೌನ್ ಬಂಗಾರ ಅಂದ್ರೆ ಲೆಕ್ಕ ಹಾಕ್ರಿ ಎಷ್ಟಾಯ್ತು. ಅಂದ್ರೆ ವಿದ್ವಾಂಸರಾಗಿರತಕ್ಕಂಥವ್ರು ಯಾವತ್ತಿಗೂ ಬಡವರಾಗಿರಬಾರದು. ಇವ್ರು ವಿದ್ವಾಂಸರಪ್ಪ, ಊಟನೇ ಗತಿ ಇಲ್ಲ ಅಂತ. ಅಷ್ಟು ದಕ್ಷಿಣೆ, ಪಾಂಡಿತ್ಯಕ್ಕೆ ನಾವು ಎಷ್ಟು ದಕ್ಷಿಣೆ ಕೊಟ್ರು ಕಡಿಮೆನೆ ಅಂತ ತಾತ್ಪರ್ಯ ಅಲ್ಲ. ಇಷ್ಟು ರೆಡಿ ಆಯ್ತು. ರೆಡಿ ಆದ್ಮೇಲೆ ಜನಕ ಮಹಾರಾಜ ಹೇಳ್ತಾನೆ, ತಾನ್ ಹೋವಾಚ. ಎಲ್ಲ ರೆಡಿ ಆಯ್ತು, ದಕ್ಷಿಣೆ ಏನ್ ಕೊಡ್ಬೇಕು ಅಂತ ರೆಡಿ ಆಯ್ತು.
ಎಲ್ಲ ರೆಡಿ ಮಾಡಿಕೊಂಡು ಜನಕ ಮಹಾರಾಜ ಹೇಳ್ತಾನೆ, ಬ್ರಾಹ್ಮಣ ಭಗವಂತೋ ಯೋವೋ ಬ್ರಹ್ಮಿಷ್ಠ ಸ ಏತಾಗಾ ಉದಜತಾಂ ಇತಿ. ಸ್ವಾಮಿ, ಎಲ್ಲರೂ ಭಗವಂತೋ ಬ್ರಾಹ್ಮಣ, ನೀವೆಲ್ಲ ಮಹಾನುಭಾವರು, ನಾನು ಮಾಡುವ ಯಜ್ಞಕ್ಕೆ ನೀವೆಲ್ಲರೂ ಬಂದಿದ್ದೀರಿ, ತುಂಬಾ ಸಂತೋಷ. ನೀವೆಲ್ಲರೂ ಜ್ಞಾನಿಗಳು, ನೀವೆಲ್ಲರೂ ಶಾಸ್ತ್ರವನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು. ನಿಮ್ಮಲ್ಲಿ, ಈ ನಿಮ್ಮ ಗುಂಪಿನಲ್ಲಿ ಬ್ರಹ್ಮಜ್ಞಾನಿಗಳು ಯಾರಿದ್ದೀರಿ, ನೀವೆಲ್ಲಾ ಬ್ರಹ್ಮಜ್ಞಾನಿಗಳೇ. ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠರಾದ ಬ್ರಹ್ಮಜ್ಞಾನಿಗಳು ಅಂತ ಯಾರಿದ್ದೀರಿ, ಅವರು ಈ 1000 ಹಸುಗಳನ್ನ ನಿಮ್ ಮನೆಗ್ ತಗೊಂಡು ಹೋಗ್ರಿ ಅಂತ. ಎಂಥ ಮಾತು ನೋಡಿ. ಇದು ಯಾರಿಗೆ ತಮ್ಮ ಪಾಂಡಿತ್ಯದಲ್ಲಿ ವಿಶ್ವಾಸ ಇರುತ್ತೆ, ಯಾರು ತಮ್ಮ ಅಧ್ಯಯನದಲ್ಲಿ ಒಳ್ಳೆ ನಂಬಿಕೆ ಇಟ್ಟಿರ್ತಾರೆ, ಅವರಿಗೆ ಭಯ ಇರೋದಿಲ್ಲ. ತಾವು ಓದಿದ, ತಾವು ತಿಳಿದ, ಗುರುಗಳಿಂದ ಉಪದೇಶ ಪಡೆದ ವಿಷಯವನ್ನ ಹೇಳಲಿಕ್ಕೆ ಅವಮಾನ, ಭಯ, ನಾಚಿಕೆ, ಸ್ಟೇಜ್ ಫಿಯರ್ ಏನೂ ಇರೋದಿಲ್ಲ ಅವರಿಗೆ. ಆದ್ದರಿಂದ 1000 ಗೋವುಗಳನ್ನ ತಗೊಂಡು ಹೋಗ್ಬಿಡಿ. ನಿಮ್ಮಲ್ಲಿ ಯಾರು ದೊಡ್ಡ ವಿದ್ವಾಂಸರು ಅಂತ ಇದ್ದೀರೋ, ದೊಡ್ಡ ಬ್ರಹ್ಮಜ್ಞಾನಿಗಳು ಯಾರಿದ್ದೀರೋ, ಇರುವ 10 ಜನ ಬ್ರಹ್ಮಜ್ಞಾನಿಗಳಿದ್ರೆ, ಫಸ್ಟ್ ಗ್ರೇಡ್ ಬ್ರಹ್ಮಜ್ಞಾನಿಗಳು ಯಾರಿದ್ದೀರಿ, ತಗೊಂಡು ಹೋಗ್ಬಿಡ್ರಿ ನಿಮ್ ಮನೆಗೆ 1000 ಹಸುಗಳನ್ನ ಬಂಗಾರದ ಜೊತೆಯಲ್ಲಿ ಅಂತ ಅಂದ್ಬಿಟ್ಟ ಜನಕ. ಏನಾಯ್ತು? ತೇಹ ಬ್ರಾಹ್ಮಣ ನ ದದೃಶುಹು, ಯಾರು ಹೇಳಲಿಲ್ಲ ನಾನು ಉತ್ತಮ ಬ್ರಾಹ್ಮಣ, ನಾನ್ ದೊಡ್ಡ ಬ್ರಹ್ಮಜ್ಞಾನಿ, ನಾನೇ ಶ್ರೇಷ್ಠ ವಿದ್ವಾಂಸ ಅಂತ ಯಾರಿಗೂ ಹೇಳುವ ಧೈರ್ಯ ಬರ್ಲೇ ಇಲ್ಲ. ಯಾಕೆ? ಯಾರಾದ್ರೂ ಕ್ವಶನ್ ಕೇಳ್ಬಿಟ್ರೆ, ನನಗ ಅರ್ಥವಾಗದೇ ಇರುವಂತ ಕ್ವಶನ್ ನನ್ ಕೇಳಿಬಿಟ್ರೆ, ನನಗದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಈಗ ಇರುವ ಮರ್ಯಾದೆನೂ ಹೋಗ್ಬಿಡುತ್ತಲ್ಲ. ಆದ್ದರಿಂದ ನಾನು ವಿದ್ವಾಂಸ, ನಾನು ಶ್ರೇಷ್ಠ ವಿದ್ವಾಂಸ, ನಾನು ಓದಿದ್ದೇನೆ, ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತ ಹೇಳುವ ಧೈರ್ಯವನ್ನ ಯಾರೂ ಮಾಡ್ಲಿಲ್ಲ ನೋಡಿ. ಅದು ವಿಶೇಷ. ಯಾರೂ ಕೂಡ ಆ ಧೈರ್ಯವನ್ನ ಮಾಡ್ಲಿಲ್ಲ. ಆ ಧೈರ್ಯ ಮಾಡದೇ ಇದ್ದಾಗ ಏನಾಯ್ತು? ಅಥಃ ಯಾಜ್ಞವಲ್ಕ್ಯ ಸ್ವಮೇವ ಬ್ರಹ್ಮಚಾರಿಣಮುವಾಚ. ಆಗ ಅಲ್ಲಿ ಯಾಜ್ಞವಲ್ಕ್ಯರಿದ್ರು ಆ ಸಭೆಯಲ್ಲಿ. ಮಹಾನುಭಾವರಾಗಿರತಕ್ಕ ನಮ್ಮ ಯಾಜ್ಞವಲ್ಕ್ಯರು ಆ ಸಭೆಯಲ್ಲಿದ್ರು. ಅವರು ತಮ್ಮ ಶಿಷ್ಯನಿಗೆ ಹೇಳ್ತಾರೆ, ಬ್ರಹ್ಮಚಾರಿ, ಏತಾಹ ಸೌಮ್ಯ ಉದಜ ಸಾಮಶ್ರವ ಇತಿ ಆ ಹೋದ ಚಕಾರ. ಅವನ ಶಿಷ್ಯ ಒಬ್ಬ ಇದ್ದ, ಸಾಮಶ್ರವ. ಸಾಮಶ್ರವ ಅಂತಂದ್ರೆ ಸೋಮಪಾನವನ್ನ ಮಾಡಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಅರ್ಥ. ಸೋಮಶ್ರವ ಅಂದ್ರೆ ಏನು? ಸಾಮಶ್ರವ ಅಂದ್ರೆ ಸೋಮಪಾನವನ್ನ ಮಾಡಲಿಕ್ಕೆ ಅರ್ಹತೆಯನ್ನ ಇಟ್ಟುಕೊಂಡಂತ ವ್ಯಕ್ತಿ. ಅವನು ಸೋಮಪಾನಕ್ಕೆ ಅಥೆಂಟಿಸಿಟಿಯನ್ನ ಪಡೆದವನು ಸಾಮಶ್ರವ. ಅವನು ಇವರ ಶಿಷ್ಯ, ಬ್ರಹ್ಮಚಾರಿ, ಯಾಜ್ಞವಲ್ಕ್ಯರ ಶಿಷ್ಯ. ಹೇಳಿದ್ರು, ನಮ್ಮ ಮನೆಗೆ ತಗೊಂಡೋಗಿ ಹಸುಗಳನ್ನ. ನೋಡಿ ಎಂಥ ಧೈರ್ಯ ನೋಡಿ ಯಾಜ್ಞವಲ್ಕ್ಯರಿಗೆ. ತಗೊಂಡೋಗಪ್ಪ ಇದನ್ನ ಹಸುಗಳನ್ನ, ಟೆನ್ಷನ್ನೇ ಮಾಡ್ಕೋಬೇಡ, ನಮ್ ಮನೆಗ್ ತಗೊಂಡು ಹೋಗ್ಬಿಡಿ ಇದನ್ನ. ಆ ಶಿಷ್ಯ ಏನು ಮಾಡ್ದ? ಹಾಗೆ ಆಗ್ಲಿ ಅಂತ ಹೇಳಿ ಬಂಗಾರ ಕಟ್ಟಿದ್ದ ಎಲ್ಲ ಹಸುಗಳನ್ನ, 1000 ಹಸುಗಳನ್ನು ಮನೆಗೆ ತಗೊಂಡೋಗಿ ಇಟ್ಕೊಂಡ್ಬಿಟ್ಟು. ಯಾಜ್ಞವಲ್ಕ್ಯರ ಧೈರ್ಯ, ಇಲ್ಲಿರೋ ಎಲ್ಲರಿಗಿಂತಲೂ ನಾನೇ ದೊಡ್ಡ ಬ್ರಹ್ಮಜ್ಞಾನಿ. ದೇಹ ಬ್ರಾಹ್ಮಣ ಚುಕ್ರುಧು ಕಥನ್ನೋ ಬ್ರಹ್ಮಿಷ್ಠೋ ಬ್ರುವೀತ ಇತಿ. ಆಗ ಅಲ್ಲಿದ್ದಂತಹ ಎಲ್ಲ ಬ್ರಾಹ್ಮಣರಿಗೂ ಸಿಟ್ಟು ಬಂದ್ಬಿಡ್ತು. ಪ್ರತಿಯೊಬ್ಬರಿಗೂ ಕೋಪ. ಯಾಕೆ ಕೋಪ? ಇದೇ ಕಾರಣ. ಅಲ್ಲ, ನಾವೆಲ್ಲ ಇರ್ಬೇಕಾದ್ರೆ ನಾನೇ ದೊಡ್ಡ ಬ್ರಹ್ಮಜ್ಞಾನಿ ಅಂತ ಹೇಳಿ ಹಸುನ್ ತಗೊಂಡು ಹೋಗ್ಬಿಟ್ನಲ್ಲ, ಅದ್ ಹೆಂಗ್ ಹೇಳ್ಕೊಂತ ನೀವನು? ನಾವೆಲ್ಲ ಇರ್ಬೇಕು. ಇವರು ಹೇಳಲಿಲ್ಲ ನೋಡಿ, ಇವರೂ ಹೇಳಲಿಲ್ಲ ನಾನೇ ದೊಡ್ಡ ಬ್ರಹ್ಮಜ್ಞಾನಿ ಅಂತ. ಹೇಳಿಕೊಂಡ ಯಾಜ್ಞವಲ್ಕ್ಯನ ಮೇಲೂ ಸಿಟ್ಟು ಮಾಡ್ಕೊಂಡ್ಬಿಟ್ರು ಎಲ್ಲ ಬ್ರಾಹ್ಮಣರು. ಇದೇ ಸಮಯದಲ್ಲೇ ಅಥಃ
ಜನಕಸ್ಯ ವೈದೇಹಸ್ಯ ಹೋತ ಅಶ್ವಲೋ ಬಭೂವ. ಆಗ ಜನಕ ಮಹಾರಾಜನ ಯಾಗದಲ್ಲಿ ಹೋತೃ ಋತ್ವಿಕ್ಗಳು ಅಂತ ಇರ್ತಾರೆ. ಒಂದು ಯಾಗ ಮಾಡ್ಬೇಕಾದ್ರೆ ಮಿನಿಮಮ್ ಅಂದ್ರೂ ಕೂಡ 4 ಜನ ಋತ್ವಿಕರು ಇರ್ಬೇಕು ಮಿನಿಮಮ್. ಅದು 4x4 ಆಗ್ಬೇಕದು. ಇಲ್ಲಿ ಮಿನಿಮಮ್ 4 ಇರ್ಬೇಕು. ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ ಅಂತ 4 ಜನ. ಅದು ಮಿನಿಮಮ್. ಅದು ಒಂದು ಯಾಗಕ್ಕೆ 4 ಜನ ಅನ್ನೋದು ಮಿನಿಮಮ್. ಒಬ್ಬೊಬ್ಬರಿಗೆ ಮತ್ತೆ 4 ಜನ ಅಸಿಸ್ಟೆಂಟ್ಸ್. ಆದ್ದರಿಂದ 4x4 16 ಮೆಂಬರ್ಸ್ ಇರ್ಬೇಕು ಒಂದು ಯಾಗದಲ್ಲಿ ಮಿನಿಮಮ್. ಅಂದ್ರೆ ಅಲ್ಲಿದ್ದಂತಹ ಬ್ರಾಹ್ಮಣರಲ್ಲಿ ಈ ಜನಕ ಮಹಾರಾಜನ ಯಜ್ಞದಲ್ಲಿ ಆಗಿದ್ದವರು ಆಶ್ವಲ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣ. ಅವರು ಸಹ ಏನಂ ಪಪ್ರಚ್ಛ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಆ ಯಾಜ್ಞವಲ್ಕ್ಯರನ್ನ ಜನಕ ಮಹಾರಾಜನ ಯಜ್ಞದಲ್ಲಿ ಹೋತೃಗಳಾಗಿದ್ದಂತಹ ಆಶ್ವಲರು ಯಾಜ್ಞವಲ್ಕ್ಯರನ್ನ ಕೇಳ್ತಾರೆ. ತ್ವನ್ನು ಖಲು ನೋ ಯಾಜ್ಞವಲ್ಕ್ಯ ಬ್ರಹ್ಮಿಷ್ಠೋಸೀತಿ. ಯಾಜ್ಞವಲ್ಕ್ಯರೇ, ನಾವೆಲ್ಲ ಇದ್ದೇವಲ್ಲ ಪಂಡಿತರ ಗುಂಪು. ಈ ಪಂಡಿತರ ಗುಂಪಿನಲ್ಲಿ ನಮ್ಮೆಲ್ಲರಿಗಿಂತ ನೀವೇ ದೊಡ್ಡ ಬ್ರಹ್ಮಜ್ಞಾನಿಗಳು ಅಂತ ಹೇಳಿದ್ರಲ್ಲ, ನಿಜಾನಪ್ಪ ಅದು? ನೀವೇನಾ? ನಮ್ಮೆಲ್ಲರ ಗುಂಪಿಗಿಂತಲೂ ಈ ಗುಂಪಿನಲ್ಲಿ ನಮ್ಮೆಲ್ಲರಿಗಿಂತ ಅತ್ಯಂತ ಶ್ರೇಷ್ಠರಾದಂತಹ ಬ್ರಹ್ಮಜ್ಞಾನಿಗಳು ನೀವೇನಾ? ಹೌದಾ? ಎಲ್ಲ ಗೋವುಗಳನ್ನ ಮನೆಗೆ ತಗೊಂಡು ಹೋಗ್ಬಿಟ್ರಲ್ಲ, ನೀವೇನಾ ಅದು? ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ಆಶ್ವದರು ಕೇಳಿದ ಪ್ರಶ್ನೆಗೆ, ಸಹೋವಾಚ ನಮೋ ವಯಂ ಬ್ರಹ್ಮಿಷ್ಠಾಯ ಕುರ್ಮಃ ಗೋಕಾಮ ಏವ ವಯಂ ಸ್ಮಃ ಇತಿ. ಅತ್ಯುತ್ತಮರಾದ ಬ್ರಹ್ಮಜ್ಞಾನಿಗಳು ಯಾರಿದ್ದಾರೆ, ನಾನು ಅವರಿಗೆ ನಮಸ್ಕಾರ ಮಾಡ್ಬಿಡ್ತೇನೆ ಭಕ್ತಿಯಿಂದ. ಯಾಜ್ಞವಲ್ಕ್ಯರು ಹೇಳೋ ಮಾತು. ಯಾರಿದ್ದಾರೆ ಬ್ರಹ್ಮಜ್ಞಾನಿಗಳು, ಯಾರಿದ್ದಾರೆ ಅತ್ಯುತ್ತಮ ಶ್ರೇಷ್ಠರಾದ ಎಲ್ಲರಿಗಿಂತ ದೊಡ್ಡವರಾದ ಬ್ರಹ್ಮಜ್ಞಾನಿಗಳು ಅಂತ ಯಾರಿದ್ದಾರೆ, ಅವರಿಗೆ ನಮೋ ನಮಃ ನಮಸ್ಕಾರ ಮಾಡ್ಬಿಡ್ತೀನಿ ಅವರಿಗೆ. ಸ್ವಾಮಿ, ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ತಾ ಇಲ್ಲ, ನನಗೆ ಗೋವಿನ ಮೇಲೆ ಆಸೆ. ಗೋಕಾಮಃ ವಯಂ, ನನಗೆ ಹಸುಗಳ ಮೇಲೆ ಆಸೆ ಇತ್ತು, ಬಂದೆ. ಇಷ್ಟು ಉತ್ತರ ಕೊಟ್ಟುಬಿಟ್ಟು ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ತಾ ಇಲ್ಲ, ಮತ್ತೆ ನನಗೆ ಈ ಗೋವುಗಳ ಮೇಲೆ ಆಸೆ, ಅದಕ್ಕೆ ತಗೊಂಡು ಹೋದೆ. ಇನ್ನೂ ಸಿಟ್ಟು ಜಾಸ್ತಿ ಆಯ್ತು. ತಮ್ಮ ತತ ಏವ ಪ್ರಷ್ಟುಂ ದಧ್ರೇ ಹೋತಾಶ್ವಲಃ. ಅಲ್ಲ, ಜನಕ ಮಹಾರಾಜ ಗೋವುಗಳು ಯಾರಿಗೆ ಅಂತಂದ? ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮರಾದ ಬ್ರಹ್ಮಜ್ಞಾನಿಗಳಿಗೆ ಈ ಗೋವು ಅಂತ ಜನಕ ಹೇಳಿದ್ರೆ, ಬ್ರಹ್ಮಜ್ಞಾನಿಗಳಿಗೋಸ್ಕರ ಇಟ್ಟಿದ್ದ ಗೋವುಗಳನ್ನ ಯಾಜ್ಞವಲ್ಕ್ಯರು ತಗೊಂಡು ಹೋಗ್ಬಿಟ್ರಲ್ಲ. ಅವ್ರನ್ನ ಕೇಳಿದ್ರೆ, ನಾನು ಬ್ರಹ್ಮಜ್ಞಾನ ಗೋವಿನ ಆಸೆಯಿಂದ ಬಂದಿದ್ದೇನೆ, ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಅಂತ ಬೇರೆ ಅಂದ್ಬಿಟ್ರು. ಆದ್ದರಿಂದ ಆಶ್ವಲರಿಗೆ ಇವ್ರನ್ನ ಪ್ರಶ್ನೆ ಮಾಡಿ ಸಭೆಯಲ್ಲಿ, ಹ್ಯಾಕ್ ತಗೊಂಡು ಹೋದೆ ನೀವು ಗೋವುಗಳನ್ನ ಅಂತ ಪ್ರಶ್ನೆ ಮಾಡಿ ಅವರ ಪಾಂಡಿತ್ಯವನ್ನ ಪರೀಕ್ಷೆ ಮಾಡಬೇಕು ಅನ್ನೋ ಆಸೆ ಆಯ್ತು. ದಧ್ರೆ ನಿರ್ಧಾರ ಮಾಡ್ಕೊಂಡ್ಬಿಟ್ರು ಮನಸ್ಸಿನಲ್ಲಿ. ಪ್ರಷ್ಟುಂ ದಧ್ರೆ, ಪ್ರಶ್ನೆ ಮಾಡ್ಬೇಕು ಅವರನ್ನ. ಬ್ರಹ್ಮಜ್ಞಾನಿಗಳಿಗೋಸ್ಕರವಾಗಿ ಇಟ್ಟ ಆ ಗೋ ಸಂಪತ್ತನ್ನ ನೀವ್ ಯಾಕೆ ತಗೊಂಡು ಹೋದ್ರಿ? ಪ್ರಶ್ನೆ ಮಾಡ್ಬೇಕು. ಏನು ಪ್ರಶ್ನೆ? ಇಲ್ಲಿಂದ ಆರಂಭ ಆಯ್ತು. ಯಾಜ್ಞವಲ್ಕ್ಯರಲ್ಲಿ ಭಗವಂತನ, ವಾಯುದೇವರ, ಗುರುಗಳ ಅನುಗ್ರಹ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡ ಬ್ರಹ್ಮಜ್ಞಾನಿಗಳು ಯಾಜ್ಞವಲ್ಕ್ಯರು ಅನ್ನೋದು ಗೊತ್ತಾಗತ್ತೆ. ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ ನಾವು. ಆತ್ಮಾವ ಅರೇ ದ್ರಷ್ಟವ್ಯ ಇತ್ಯಾದಿಯಾಗಿ ಎಲ್ಲ ತತ್ವಗಳನ್ನು ಉಪದೇಶ ಮಾಡಿದ ಯಾಜ್ಞವಲ್ಕ್ಯರ ಪಾಂಡಿತ್ಯ ನಮ್ಗೆ ಗೊತ್ತಾಗಿದೆ. ಇನ್ನೂ ಗೊತ್ತಾಗತ್ತಿಲ್ಲಿ. ಅವರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಶ್ವದರು.
ಯಾಜ್ಞವಲ್ಕೇತಿ ಹೋವಾಚ. ಅಶ್ವದರು ಪ್ರಶ್ನೆ ಮಾಡ್ತಾರೆ, ಯಾಜ್ಞವಲ್ಕ್ಯ ಅಥವಾ ಯಾಜ್ಞವಲ್ಕ್ಯರೇ, ಯದಿದಂ ಸರ್ವಂ ಮೃತ್ಯುನಾ ಆಪ್ತಂ ಸರ್ವಂ ಮೃತ್ಯುನಾ ಅಭಿಪನ್ನಂ ಕೇನ ಯಜಮಾನೋ ಮೃತ್ಯೋರಾಪ್ತಿಮತಿ ಮುಚ್ಯತೆ ಇತಿ. ಯಾಜ್ಞವಲ್ಕ್ಯರೇ, ನನಗೊಂದು ಕ್ವಶನ್ಸ್ ಇದೆ, ಅದಕ್ಕೆ ಆನ್ಸರ್ ಕೊಡ್ಬೇಕು ನೀವು. ಯದಿದಂ ಸರ್ವಂ ಮೃತ್ಯುನಾ ಆಪ್ತಂ, ಜಗತ್ತಿನಲ್ಲಿ ಯಾವುದು ಉಸಿರಾಡ್ತಾ ಇದೆ ಅದೆಲ್ಲವೂ ಒಂದಲ್ಲ ಒಂದಿನ ಹೋಗಲೇಬೇಕು. ಅದೆಲ್ಲವನ್ನ ಮೃತ್ಯು ವ್ಯಾಪಿಸಿಕೊಂಡು ಬಿಟ್ಟಿದೆ. ನಾನು ಮರಣರಹಿತ, ನಾನು ಸಾಯೋದೇ ಇಲ್ಲ ಅಂತನ್ನೋರು ಯಾರೂ ಇಲ್ಲ. ಜಗತ್ತಿನಲ್ಲಿ ಏನಿದೆ ಜೀವ, ಸಮಸ್ತ ಜೀವಿಗಳನ್ನೂ ವ್ಯಾಪಿಸಿಕೊಂಡಿರುವಂಥದ್ದು ಮೃತ್ಯು. ಮೃತ್ಯುನಾ ಸರ್ವಂ ಅಭಿಪನ್ನಂ, ಮೃತ್ಯು ಯಾವುದನ್ನ ತಿನ್ನೋದಿಲ್ಲ ಹೇಳಿ? ಅಂತಹ ಮೃತ್ಯು ಭಗವಂತನಿಗೆ ಉಪ್ಪಿನಕಾಯಿ. ಉಪನಿಷತ್ತಲ್ಲಿ ಬಂದಿದ್ದು ನಾವು ಕೇಳಿದ್ದೇವೆ ಅದನ್ನೆಲ್ಲ ಆಗಲೇ ವಿಸ್ತಾರವಾಗಿ. ಇದರ ಬಗ್ಗೆ ಷಟ್ಪ್ರಶ್ನ ಇತ್ಯಾದಿಗಳಲ್ಲಿ ಬಂದಿದೆ. ನಾವಾಗಲೇ ಕೊನೆ ಉಪನಿಷತ್ತಲ್ಲಿ ಇದ್ದೇವೆ ಈಗ. ಮೃತ್ಯುನಾ ಸರ್ವಂ ಅಭಿಪನ್ನಂ, ಮೃತ್ಯು ಎಲ್ಲವನ್ನ ನುಂಗಿಬಿಟ್ಟಿದೆ, ತಿಂದು ಬಿಟ್ಟಿದೆ. ಇಂತಹ ಮೃತ್ಯುವನ್ನ ಯಾವ ವ್ಯಕ್ತಿ ದಾಟ್ತಾನೆ? ಯಜಮಾನ. ಕೇನ ಯಜಮಾನೋ ಮೃತ್ಯೋರಾಪ್ತಿಮತಿ ಮುಚ್ಯತೆ. ಯಾವ್ದಾದ್ರೂ ಒಂದು ಉಪಾಯ ಹೇಳ್ಬೇಕು ನೀವೀಗ. ಯಜಮಾನನಿಗೆ, ಯಜಮಾನ ಅಂತಂದ್ರೆ ಜಿಜ್ಞಾಸು, ಶುಶ್ರೂಷು, ಶಾಸ್ತ್ರವನ್ನ ಶ್ರವಣ ಮಾಡ್ಬೇಕು ಅಂತ ಯಾರಿಗ ಆಸೆ ಇದೆ, ದೊಡ್ಡ ದೊಡ್ಡ ಯಜ್ಞವನ್ನ ಯಾರು ಖರ್ಚು ಮಾಡಿ ಮಾಡಿಸ್ತಾ ಇದ್ದಾನೆ ಅವನು ಯಜಮಾನ. ಆ ಯಜಮಾನನಾಗಿರ್ತಕ್ಕಂತಹ ವ್ಯಕ್ತಿ ಎಲ್ಲರಲ್ಲೂ ವ್ಯಾಪಿಸಿಕೊಂಡಿರುವ, ಎಲ್ಲನ್ನೂ ನುಂಗಿರುವ ಮೃತ್ಯುವನ್ನ ಹೇಗೆ ದಾಟುತ್ತಾನೆ? ದಾಟೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ಹೋತ್ರ ಋತ್ವಿಜ ಅಗ್ನಿನ ವಾಚ. ಮೂರರಿಂದ ಅವನು ಮೃತ್ಯುವನ್ನ ದಾಟ್ತಾನಂತೆ. ಅತಿಮುಚ್ಯತೆ, ಮೋಕ್ಷವನ್ನ ಪಡೆದು ಬಿಡ್ತಾನೆ. ಮೂರನ್ನ ಸರಿಯಾಗಿ ಉಪಾಸನೆ ಮಾಡೋದ್ರಿಂದ ಅವನಿಗೆ ಮೋಕ್ಷ ಬಂದ್ಬಿಡತ್ತೆ. ಯಾವುದು ಮೂರು? ಹೋತ್ರ ಋತ್ವಿಜ, ಋತ್ವಿಕ್ಗಳಿದ್ದಾರಲ್ಲ ಅದರಲ್ಲಿ ಮೊದಲನೆಯವನು ಹೋತೃ, ಎರಡನೆಯದ್ದು ಅಗ್ನಿ, ಮೂರನೆಯದ್ದು ವಾಕ್. ಈ ಮೂರನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಅವನಿಗೆ ಮೋಕ್ಷ. ಹೋತೃವನ್ನ ಉಪಾಸನೆ ಮಾಡಬೇಕು, ಅಗ್ನಿಯನ್ನ ಉಪಾಸನೆ ಮಾಡಬೇಕು, ವಾಕ್ಕನ್ನ ಉಪಾಸನೆ ಮಾಡಬೇಕು ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಹೋತರ್ ಯಜ್ಞೌ ವಾಚಿ ಚೈವ ಯೋ ವಿಷ್ಣುಂ ಮುಕ್ತಿದಂ ಸ್ಮರೇತ್. ಹೋತೃ, ಅಗ್ನಿ, ವಾಕ್, ಇಲ್ಲಿ 4 ಪ್ರಶ್ನೆಗಳು, 4 ಉತ್ತರ ಇದೆ. 12 ಬರತ್ತಿಲ್ಲಿ. 4 ಪ್ರಶ್ನೆ, 4 ಉತ್ತರ. ಅದರಲ್ಲಿ ಮೊದಲನೇದು ಮರಣವನ್ನ ದಾಟೋದು ಹೇಗೆ ಅಂದದ್ದಕ್ಕೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ಏನು? ಹೋತೃ, ಋತ್ವಿಕ್ಗಳಲ್ಲಿ ಒಬ್ಬನಾದ ಹೋತೃ, ಅಗ್ನಿ ಮತ್ತು ವಾಕ್, ಈ ಮೂರನ್ನ ಸರಿಯಾಗಿ ಉಪಾಸನೆ ಮಾಡಿಬಿಟ್ರೆ ಮೋಕ್ಷ ಆಗ್ಬಿಡತ್ತೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ಹೋತೃ ಅಂದ್ರೆ ಈ ಪರಿಪುರೋಹಿತರಲ್ಲ, ಹೋತೃಗಳ ಒಳಗೆ ಹೋತಾನಾಮಕನಾಗಿ ಭಗವಂತ ಇದ್ದಾನೆ. ಹೋತ ಅಂತನ್ನುವುದು ಭಗವಂತನ ಹೆಸರು. ಅಗ್ನಿ, ಅಗ್ನಿಯಲ್ಲಿ ಭಗವಂತ ಇದ್ದಾನೆ, ಅಗ್ನಿ ಅಂತನ್ನೋದು ಭಗವಂತನ ಹೆಸರು. ವಾಕ್, ವಾಕ್ಯನಲ್ಲಿ ಭಗವಂತ ಇದ್ದಾನೆ, ವಾಕ್ ಅನ್ನೋದು ಭಗವಂತನ ಹೆಸರು. ಎಲ್ಲ ಯಜ್ಞಗಳಲ್ಲಿ ಪ್ರಧಾನವಾದ ಭಾಗವನ್ನ ಸ್ವೀಕಾರ ಮಾಡಿಕೊಳ್ತಾನೆ ಭಗವಂತ, ಆದ್ದರಿಂದ ಅವನಿಗೆ ಹೋತ. ಸರ್ವೋತ್ತಮನಾದ್ದರಿಂದ ಅಗ್ನಿ.
ಎಲ್ಲರ ವಾಗೀಂದ್ರಿಯದ ಒಳಗಿದ್ದು ವಾಕ್ಕಿಗೆ ಮಾತಾಡೋದಕ್ಕೆ ಪ್ರೇರಣೆಯನ್ನ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ವಾಕ್. ಆದ್ದರಿಂದ ಇಲ್ಲಿ ಬಂದಂತಹ ಹೋತೃ, ಅಗ್ನಿ, ವಾಕ್ ಅನ್ನೋದು ಆಯಾ ಪದಾರ್ಥಗಳ ಹೆಸರಲ್ಲ, ಮುಖ್ಯವಾಗಿ ಅದು ಭಗವಂತನ ಹೆಸರು. ಭಗವಂತನ ಸಂಬಂಧ ಇರೋದ್ರಿಂದ ಹೋತೃನಾಮಕನಾಗಿ ಭಗವಂತ ಆ ಋತ್ವಿಕ್ಕಲ್ಲಿ ಇದ್ದಾನೆ. ಆದ್ದರಿಂದ ಅವನಿಗೆ ಹೋತೃ ಅಂತ ಹೆಸರು. ಅಗ್ನಿನಾಮಕನಾಗಿ ಭಗವಂತ ಉರಿಯುವ ಬೆಂಕಿಯಲ್ಲಿ ಇದ್ದಾನೆ. ಆದ್ದರಿಂದ ಅದಕ್ಕೆ ಅಗ್ನಿ ಅಂತ ಹೆಸರು. ವಾಕ್ ನಾಮಕನಾಗಿ ಭಗವಂತ ವಾಗೀಂದ್ರಿಯದಲ್ಲಿ ಇದ್ದಾನೆ. ಆದ್ದರಿಂದ ಅವನಿಗೆ ವಾಕ್ ಅಂತ ಹೆಸರು. ಆದ್ದರಿಂದ ಹೋತ್ರ್ಯಜ್ಞಾದೀನಿ ನಾಮಾನಿ ವಿಷ್ಣೋ ಸರ್ವಾಣಿ ಮುಖ್ಯತಃ ತತ್ಸಂಬಂಧಾತ್ ತದನ್ಯೇಷಾಂ ಸವೈ ಹೋತ್ರಾದಿ ಕರ್ಮಕೃತ್ ತಸ್ಮಾತ್ ಹೋತ್ರಾಗ್ನಿವಾಗಾದೇರೈಕ್ಯಂ ಶ್ರುತಿಷು ಚೋಚ್ಯತೆ. ಹೋತೃ ಯಾವ ಕೆಲಸ ಮಾಡ್ತಾನೆ, ಆ ಕೆಲಸವನ್ನ ಹೋತೃನಾಮಕನಾಗಿ ಅವನ ಒಳಗೆ ನಿಂತು ಮಾಡುವವನು ಭಗವಂತ. ಅಗ್ನಿ ಯಾವ ಕೆಲಸ ಮಾಡತ್ತೆ, ಅಗ್ನಿನಾಮಕನಾಗಿ ಅಗ್ನಿಯ ಒಳಗೆ ಇದ್ದು ಆ ಕೆಲಸವನ್ನ ಮಾಡುವವನು ಅಗ್ನಿನಾಮಕನಾದ ಭಗವಂತ. ವಾಗೀಂದ್ರಿಯ ಯಾವ ಕೆಲಸವನ್ನ ಮಾಡುತ್ತೆ, ಆ ಕೆಲಸವನ್ನ ವಾಗೀಂದ್ರಿಯದ ಒಳಗಿದ್ದು ಮಾಡುವವನು ವಾಂಗ್ನಾಮಕನಾದ ಭಗವಂತ. ಆದ್ದರಿಂದ ಋತ್ವಿಕ್ ಹೋತೃಗಳ ಒಳಗೆ ಹೋತೃನಾಮಕನಾಗಿ, ಅಗ್ನಿಯ ಒಳಗೆ ಅಗ್ನಿನಾಮಕನಾಗಿ, ವಾಕ್ಯನೊಳಗೆ ವಾಂಗ್ನಾಮಕನಾಗಿದ್ದು ಆಯಾ ಕೆಲಸಗಳನ್ನ ಮಾಡ್ತಾನೆ, ಮಾಡಿಸ್ತಾನೆ. ಆದ್ದರಿಂದ ಮುಖ್ಯವಾಗಿ ಈ ಎಲ್ಲ ನಾಮಗಳಿಂದಲೂ ವಾಚ್ಯನಾದವನು ವಿಷ್ಣುವೇ, ನಾರಾಯಣನೇ. ಅಂತಹ ಆಯಾ ನಾಮಕನಾದ ಭಗವಂತನ ಸಂಬಂಧ, ಆ ಭಗವಂತ ಆಯಾ ಪದಾರ್ಥಗಳಲ್ಲಿದ್ದಾನೆ. ಆದ್ದರಿಂದ ಆಯಾ ಪದಾರ್ಥಗಳಿಗೆ ಹೋತೃ, ಅಗ್ನಿ, ವಾಕ್ ಇತ್ಯಾದಿಯಾದ ಹೆಸರು ಇದೆ. 4 ವರ್ಗ ಆಚಾರ್ಯರು ಹೇಳ್ತಾರೆ. ಇದು ಮೊದಲನೇ ವರ್ಗ. ಈಗ ಹೋತೃ, ಅಗ್ನಿ, ವಾಕ್ ಅನ್ನೋದು ಫಸ್ಟ್ ವರ್ಗ, ಮೊದಲನೇ ವರ್ಗ. ಈಗ ಗೊತ್ತಾಯ್ತು ನಮಗೆ. ಈ ಮೂರರಲ್ಲಿ ಯಾವ ರೂಪದ ಭಗವಂತ ಇದ್ದಾನೆ? ಅಗ್ನಿಯನ್ನ ಉಪಾಸನೆ ಅಂದ್ರೆ ಹೋತ್ರವನ್ನು ಉಪಾಸನೆ ಮಾಡಬೇಕು, ಅಗ್ನಿಯನ್ನ ಉಪಾಸನೆ ಮಾಡಬೇಕು, ವಾಕ್ಕನ್ನ ಉಪಾಸನೆ ಮಾಡಬೇಕು ಅಂತಂದ್ರು. ಅದಕ್ಕೆ ಹೋತ್ರನಲ್ಲಿ ಹೋತ್ರನಾಮಕನಾಗಿ, ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ, ವಾಕ್ಯನಲ್ಲಿ ವಾಂಗ್ ನಾಮಕನಾಗಿ ಭಗವಂತನೇ ಇದ್ದಾನೆ ಅಂತಲೂ ಹೇಳುದು. ಹೇಗೆ ಉಪಾಸನೆ ಮಾಡೋದು? ಯಾವ ರೂಪದಿಂದ ಅವನ ಉಪಾಸನೆಯನ್ನ ಮಾಡೋದು ಅಂದ್ರೆ, ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಹೋತ್ರಾದಿಷು ಚತುರ್ಶ್ವೇವ ವಾಸುದೇವಾದಿ ರೂಪದೃಕ್ ವ್ಯವಸ್ಥಿತ. 4 ಅಂತ ಹೇಳಿದ್ನಲ್ಲ, 4 ವರ್ಗ ಇದೆ. ಅದರಲ್ಲಿ ಮೊದಲನೇ ವರ್ಗ ಇದು ಅಂತ. 4 ರೂಪಗಳಿಂದ ಭಗವಂತ ಇದ್ದಾನಂತೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, 4 ರೂಪಗಳಿಂದ. ಆದ್ದರಿಂದ ಇದು ಮೊದಲನೇ ವರ್ಗ. ಆದ್ದರಿಂದ ಇಲ್ಲಿ ವಾಸುದೇವ ಹೋತೃವಿನಲ್ಲಿ ಹೋತೃನಾಮಕನಾಗಿ ಹೋಮವನ್ನ ಮಾಡಿಸುವಂತಹ ವಾಸುದೇವ ಇದ್ದಾನೆ. ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ ಆಹುತಿಯನ್ನ ಸ್ವೀಕಾರ ಮಾಡಿಕೊಳ್ಳುವ ವಾಸುದೇವ ಇದ್ದಾನೆ. ವಾಕ್ಯನಲ್ಲಿ ವಾಂಗ್ನಾಮಕನಾಗಿ ನಮ್ಮಿಂದ ಮಂತ್ರವನ್ನ ಹೇಳಿಸುವಂತಹ ವಾಂಗ್ನಾಮಕನಾದ ವಾಸುದೇವ. ಆದ್ದರಿಂದ ಹೋತೃ, ಅಗ್ನಿ, ವಾಕ್ ನಾಮಕನಾಗಿ ಆ 3 ಪದಾರ್ಥಗಳಲ್ಲಿರುವ ಭಗವದ್ ರೂಪ ಯಾವುದು ಅಂದ್ರೆ ವಾಸುದೇವ. ಆದ್ದರಿಂದ ಆ ಯಜಮಾನ ಮರಣವನ್ನ ದಾಟಿ ಮೋಕ್ಷವನ್ನ ಪಡಿಬೇಕು. ಮೋಕ್ಷಕ್ಕೆ ಹೋಗೋ ತನಕ ಎಲ್ಲರಿಗೂ ಮರಣ ಅನ್ನೋದು ತಪ್ಪಿದ್ದಲ್ಲ. ಮುಕ್ತಿ ಒಂದರಲ್ಲೇ ಮರಣ ಇಲ್ಲ, ಜನನವೂ ಇಲ್ಲ, ಮರಣ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಎಲ್ಲಿ? ಮೋಕ್ಷದಲ್ಲಿ ಮಾತ್ರ. ಮಿಕ್ಕೆಲ್ಲ ಕಡೆಗಳಲ್ಲಿಯೂ ಮರಣ ಅನ್ನೋದು ಉಂಟೆ. ಆ ಬ್ರಹ್ಮ ಭುವನ ಆಲೋಕ ಪುನರಾವರ್ತಿನೋರ್ಜುನ, ಸ್ಪಷ್ಟವಾದ ಮಾತು. ವಾಯುರನಿಲಮೃತ ಮಥೇದಂ ಭಸ್ಮಾಂತಂ ಶರೀರಂ
ಅನಿಲ ಭಗವಂತನಿಗೆ ಪ್ರಧಾನವಾದ ಮನೆ. ಅಮೃತ ಹೀಗೆಲ್ಲ ಇದ್ರೂ ಕೂಡ ಮುಖ್ಯ ಪ್ರಾಣದೇವರ ಶರೀರವೂ ಹೋಗ್ತದೆ. ಹೀಗೆಲ್ಲ ಇದೆ. ಆದ್ದರಿಂದ ಮರಣ ಅಂತನ್ನೋದು ಎಲ್ಲರಿಗೂ ಇದೆ, ಮೋಕ್ಷದಲ್ಲಿ ಮಾತ್ರ ಇಲ್ಲ. ಆದ್ದರಿಂದ ಹೋತೃ ಅಗ್ನಿ ವಾಕ್ ಇವುಗಳಲ್ಲಿ ಹೋತೃ ಅಗ್ನಿ ವಾಗ್ ನಾಮಕನಾಗಿ ವಾಸುದೇವ ರೂಪದ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಅದರಿಂದ ವಾಗ್ವೈಯಜ್ಞಸ್ಯ ಹೋತ ಹೋತ್ರಾರುತ್ವಿಜ ಅಗ್ನಿನಾ ವಾಚ ತದ್ಯೇಯಂ ವಾಕ್ ಸೋಯಮಗ್ನಿ ಸಹೋತ ಸ ಮುಕ್ತಿ ಸಾ ಅತಿ ಮುಕ್ತಿ. ಹೋತೃವಿನಲ್ಲಿ ಹೋತೃನಾಮಕನಾಗಿ ವಾಸುದೇವ ಇದ್ದಾನೆ, ವಾಕ್ಯನಲ್ಲಿ ವಾಂಗ್ನಾಮಕನಾಗಿ ವಾಸುದೇವ ಇದ್ದಾನೆ, ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ ವಾಸುದೇವ ಇದ್ದಾನೆ. ಸ ಮುಕ್ತಿ ಅವನೇ ಮುಕ್ತಿ. ಮುಕ್ತಿ ದೇವರೇ ಮುಕ್ತಿ ಅಂತ ಅಂದ್ಬಿಟ್ರು. ಇದೇನಪ್ಪ ಇದು ವಿಚಿತ್ರ, ಇದು ದೇವರೇ ಮುಕ್ತಿ ಅಂದ್ಬಿಟ್ರಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಮುಕ್ತಿ ನಾಮಾಸ ಭಗವಾನ್ ಮೋಕ್ಷದತ್ವಾತ್ ಪ್ರಕೀರ್ತಿತ. ಮೋಕ್ಷವನ್ನ ಕೊಡುವ ಕಾರಣ ಭಗವಂತನಿಗೆ ಮುಕ್ತಿ ಅಂತ ಹೆಸರು. ನೋಡಿ, ಅದಕ್ಕೆ ಉಪನಿಷತ್ತುಗಳನ್ನ ಕೇಳ್ಬೇಕು ನಾವು. ಉಪನಿಷತ್ತುಗಳನ್ನ ಕೇಳಲಿಲ್ಲ ಅಂತಂದ್ರೆ ಅದು ಒಂಥರ ಸ್ಪೆಷಲ್ ಜ್ಞಾನ, ದೊಡ್ಡ ಜ್ಞಾನದ ಭಂಡಾರ ಉಪನಿಷತ್ತುಗಳು, ಅದ್ಭುತ ಪ್ರಮೇಯಗಳು. ಮುಕ್ತಿನಾಮಾಸ ಭಗವಾನ್ ಮೋಕ್ಷದತ್ವಾತ್ ಪ್ರಕೀರ್ತಿತ. ಮೋಕ್ಷವನ್ನ ದೇವರು ಬಿಟ್ರಿನ್ಯಾರು ಕೊಡಲ್ಲ. ವಾಯುಶ್ಚ ತದನುಜ್ಞಯ ವಿಷ್ಣುರ್ಹಿ ದಾತ ಮೋಕ್ಷಸ್ಯ. ಮೋಕ್ಷವನ್ನ ಕೊಡತಕ್ಕಂಥವನು ವಿಷ್ಣು, ರೆಕಮೆಂಡ್ ಮಾಡತಕ್ಕಂಥವ್ರು ವಾಯುದೇವರು. ಅಯೋಗ್ಯರಿಗೆ ರೆಕಮೆಂಡ್ ಮಾಡೋದಿಲ್ಲ. ತಾಮಸ ಇದ್ದಾನೆ, ಶಾಸ್ತ್ರಜ್ಞಾನ ಇಲ್ಲ, ಆಚಾರ ಇಲ್ಲ, ಏನಿಲ್ಲ, ಅವನಿಗೆ ಮೋಕ್ಷ ಕೊಡುವಂತ ದೇವರಲ್ಲಿ ರೆಕಮೆಂಡ್ ಮಾಡೋದಿಲ್ಲ ವಾಯುದೇವರು. ಆದ್ದರಿಂದ ಮುಖ್ಯವಾಗಿ ಮೋಕ್ಷವನ್ನ ಕೊಡತಕ್ಕಂಥವನು ಭಗವಂತನೇ. ಆದ್ದರಿಂದ ಅಂತಹ ಮೋಕ್ಷಪ್ರದನಾದ ಭಗವಂತನಿಗೆ ಮುಕ್ತಿ ಅಂತ ಹೆಸರು. ಅವನೇ ಮುಕ್ತಿ, ಅವನೇ ಸ ಅತಿಮುಕ್ತಿ ಅಂತಂದ್ರು. ಆ ಭಗವಂತನೇ ಅತಿಮುಕ್ತಿ. ಇದೇನು ವಿಚಿತ್ರ ಇದು, ಅತಿಮುಕ್ತಿ. ಮುಕ್ತಿಯಲ್ಲೂ ಸ್ಪೆಷಲ್ ಮುಕ್ತಿ, ಅತಿಮುಕ್ತಿ. ಮುಕ್ತಿಯಲ್ಲಿ ಮನುಷ್ಯರಿದ್ದಾರಲ್ಲ, ಮನುಷ್ಯ ಜೀವರಿಗೂ ಸುಖ ಇದೆ. ಮೋಕ್ಷದಲ್ಲಿ ಮನುಷ್ಯ ಜೀವರಿಗೆ ಸುಖ ಇದೆಯೋ ಇಲ್ವೋ ಅಂತ ಕ್ವಶನ್ ಮಾಡ್ಕೊಂಡ್ರೆ ಸುಖ ಇದೆ. ಮುಕ್ತಿಯಲ್ಲಿ ದೇವತೆಗಳು ಇದ್ದಾರೆ, ದೇವತೆಗಳಿಗೆ ಸುಖ ಇದೆಯೋ ಇಲ್ವೋ, ದೇವತೆಗಳಿಗೂ ಸುಖ ಇದೆ. ಹೌದ್ರೆ ಮನುಷ್ಯರಿಗೂ ಸುಖ ಇದೆ, ದೇವತೆಗಳಿಗೂ ಸುಖ ಇದೆ. ಆದ್ರೆ ಮನುಷ್ಯರ ಸುಖಕ್ಕಿಂತಲೂ ದೇವತೆಗಳ ಸುಖ ಜಾಸ್ತಿ. ಮೋಕ್ಷದಲ್ಲಿ ಮನುಷ್ಯ ಜೀವರ ಸುಖಕ್ಕಿಂತಲೂ ದೇವಜೀವರ ಸುಖ ತುಂಬಾ ಜಾಸ್ತಿ. ಆದ್ದರಿಂದಲೇ ಮನುಷ್ಯರಿಗಿಂತಲೂ ಅತ್ಯಧಿಕವಾದಂತಹ ಸುಖವನ್ನ ಭಗವಂತ ದೇವತೆಗಳಿಗೆ ಕೊಡ್ತಾನೆ. ಆದ್ದರಿಂದ ಅದನ್ನ ಅತಿಮುಕ್ತಿ. ಮನುಷ್ಯೇಭ್ಯ ಅಧಿಕ ಸುಖಂ ದೇವೇಭ್ಯೋ ಯತ್ ಪ್ರಯಚ್ಛತಿ ಮುಕ್ತಾವಪ್ಯತಿ ಮೋಕ್ಷಃ ಸಹ ತೇನ ದೇವ ಪ್ರಕೀರ್ತಿತಃ. ಮೋಕ್ಷದಲ್ಲಿ ಮನುಷ್ಯ ಜೀವರಿಗಿಂತಲೂ ಅತ್ಯಧಿಕವಾದ ಸುಖವನ್ನ ದೇವತೆಗಳಿಗೆ ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಅತಿಮುಕ್ತಿ ಅಂತ ಹೆಸರು. ಎಂತ ಹೆಸರು ನೋಡಿ, ಅದ್ಭುತ ಇದು. ಆದ್ದರಿಂದ ಈ 4 ವಿಭಾಗಗಳಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಏನು ಭಗವಂತ ಇದ್ದಾನೆ, ಅವನ ಉಪಾಸನೆ ಮಾಡಿದ್ರೆ ಮೋಕ್ಷ ಆಗುತ್ತೆ ಅಂತಂದ್ರು. ಅವನೇ ಮುಕ್ತಿಯನ್ನ ಕೊಡುವ ಕಾರಣ, ಅವನೇ ಮೋಕ್ಷ. ಮುಕ್ತಿಯಲ್ಲಿ ಮನುಷ್ಯ ಜೀವರಿಗಿಂತ ಅತ್ಯಧಿಕವಾದ ಸುಖವನ್ನ ದೇವತೆಗಳಿಗೆ ಕೊಡು ಅನುಗ್ರಹ ಮಾಡುವ ಕಾರಣ ಅವನಿಗೆ ಅತಿಮುಕ್ತಿ ಅಂತ ಭಗವಂತನಿಗೆ ಹೆಸರು. ಆದ್ದರಿಂದ ಇಲ್ಲೇನಾಯ್ತು, ಮೊದಲನೇ ವರ್ಗ ಮುಗೀತು. ಮೊದಲನೇ ವರ್ಗ ಯಾವ್ದು ನಮಗಿಲ್ಲಿ? ಹೋತೃ ಅಗ್ನಿ ವಾಕ್. ಹೋತೃವಿನಲ್ಲಿ ಹೋತೃನಾಮಕನಾಗಿ ಯಜ್ಞ ಮಾಡಿಸ್ತವನು ಭಗವಂತನೇ,
ವಾಸುದೇವ ರೂಪದಿಂದ ಇದ್ದಾನೆ. ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ ಆಹುತಿಯನ್ನ ಸ್ವೀಕಾರ ಮಾಡಿಕೊಳ್ಳುವನು ಭಗವಂತನೇ ವಾಸುದೇವ. ವಾಕ್ಯನಲ್ಲಿ ವಾಕ್ರೂಪದಿಂದ ಇದ್ದು ವೇದಗಳನ್ನ ಮಂತ್ರಗಳನ್ನ ಉಚ್ಚಾರ ಮಾಡತಕ್ಕಂಥವನೇ ವಾಸುದೇವ. ಹೀಗೆ ಆ ವಾಸುದೇವ ರೂಪದ ಭಗವಂತನನ್ನು ಉಪಾಸನೆ ಮಾಡಿಬಿಟ್ರೆ ಮನುಷ್ಯ ಜೀವರಿಗೆ ಮುಕ್ತಿ ಆಗತ್ತೆ, ದೇವಜೀವರಿಗೆ ಅತಿಮುಕ್ತಿ ಆಗತ್ತೆ. ಆದ್ದರಿಂದ ಇದನ್ನೆಲ್ಲ ಉಪಾಸನೆ ಮಾಡುವ ಯೋಗ್ಯತೆ ನಮಗಿಲ್ಲ. ಯಾರಿಗೆ? ಇದನ್ನ ಉಪಾಸನೆ ಮಾಡೋದ್ರಿಂದ ಬರುವಂತಹ ಫಲ ಏನು ಅಂತಂದ್ರೆ ಅತಿಮುಕ್ತಿ ಅಂತಂದ್ಬಿಟ್ರು. ಅತಿಮುಕ್ತಿ ಅಂತನ್ನೋದು ನಮ್ಮೆಲ್ಲರಿಗೂ ಫಲ ಅಲ್ಲ. ಆದ್ದರಿಂದ ನಮಗಿದು ಕೇಳಲಿಕ್ಕೆ ಮಾತ್ರ. ಹೀಗಿದೆ, ಈ ರೀತಿ ಉಪಾಸನೆಗಳಿದೆ ಅಂತ ನಾವು ಶ್ರವಣ ಮಾತ್ರ ಮಾಡಬೇಕು. ಉಪಾಸನೆಯನ್ನ ಮಾಡ್ಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ದೇವತೆಗಳು ಮಾತ್ರ. ಅದಕ್ಕೆ ಶ್ರೀಮದಾಚಾರ್ಯ ಅನ್ಬಿಟ್ರು, ಏತಾಕ್ಯುಪಾಸನಾ ನಿತ್ಯಂ ನೈವ ಯೋಗ್ಯ ನೃಣಾಂ ಶ್ರುತಾಹ. ಈಗ ಹೇಳುವ ಈ 4 ವರ್ಗದ ಉಪಾಸನೆಯನ್ನ ಮನುಷ್ಯರು ಮಾಡೋ ಹಾಗಿಲ್ಲ, ಕೇವಲ ಕೇಳ್ಬೇಕಷ್ಟೆ. ನಮಗಿದರ ಶ್ರವಣ ಮಾತ್ರದಿಂದ ಹೀಗೆಲ್ಲ ಇದೆ ಅಂತ ನಾವು ತಿಳಿದುಕೊಳ್ಳೋದ್ರಿಂದಲೇ ನಮಗೆ ವಿಶಿಷ್ಟವಾದ ಫಲ. ಅತಿಮುಕ್ತಿ ಪ್ರದಾಯಸ್ಮಾತ್ ದೇವಾದ್ಯಾಸ್ತಾಸು ಯೋಗಿನಃ. ಅತಿಮುಕ್ತಿಯನ್ನ, ಮನುಷ್ಯ ಜೀವರಿಗಿಂತ ಅತ್ಯಧಿಕವಾದ ಸುಖವನ್ನ ತಂದು ಕೊಡತ್ತೆ ಇದು. ಆದ್ದರಿಂದ ಈ ಉಪಾಸನೆಗೆ ಯೋಗ್ಯರಾಗಿರ್ತಕ್ಕಂಥವ್ರು ದೇವಾದಿಗಳು, ದೇವತೆಗಳು ಮಾತ್ರ. ನಾವಿದನ್ನ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಉಪಾಸನೆಯನ್ನ ಮಾಡಬಾರದು. ನಮ್ಗೆ ಕರೆಕ್ಟಾಗಿ ಗಾಯತ್ರಿ ಮಂತ್ರ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿರ್ಬೇಕಾದ್ರೆ ಇದನ್ನೆಲ್ಲ ಉಪಾಸನೆ ಮಾಡ್ತಾ ಕೂತ್ಕೊಂಡ್ರೆ ಆಗತ್ತಾ? ನಮ್ಮ ಯೋಗ್ಯತೆ ಅಲ್ಲ. ಆದ್ದರಿಂದ ಮೊದಲನೇದು ಮುಗೀತು. ಎರಡನೇದ್ದು ಯಾಜ್ಞವಲ್ಕೇತಿ ಹೋವಾಚ. ಆಶ್ವದಲ್ಲಿ ಕೇಳ್ತೆ, 2ನೇ ಸಲ ಕೇಳ್ತಾರ ಪ್ರಶ್ನೆನ. ಯದಿದಂ ಸರ್ವಮಹೋರಾತ್ರಾಭ್ಯಾಮಾಪ್ತಂ ಸರ್ವಮಹೋರಾತ್ರಾಭ್ಯಾಂ ಅಭಿಪನ್ನಂ ಏನ ಯಜಮಾನಃ ಅಹೋರಾತ್ರಯೋರಾಪ್ತಿಮತಿ ಮುಚ್ಯತೆ. ಈಗ ಪ್ರತಿಯೊಂದು ಪ್ರಾಣಿಗಳು ನೋಡಿ, ಪ್ರತಿಯೊಂದು ಜೀವಿಗೂ ಏನಿದೆ ಅಂತಂದ್ರು, ಮರಣ ಇದೆ ಅಂತಂದ್ರು. ಅದನ್ನ ದಾಟಿ ಮೋಕ್ಷಕ್ಕೆ ಹೋಗೋದು ವಾಸುದೇವ ರೂಪದ ಉಪಾಸನೆ. ಹೋತೃ ಅಗ್ನಿ ವಾಕ್ ಅಂದು 2ನೇದು. ಇವಾಗ ಯಾವ ಪ್ರಪಂಚ ಇದೆ, ಜೀವ ಪ್ರಪಂಚ, ಅಹೋರಾತ್ರಿಗಳು ಪೂರ್ತಿ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅಹೋರಾತ್ರಿಗಳು ನುಂಗಿಬಿಟ್ಟಿವೆ. ಅಹೋರಾತ್ರಿ ಅಂದ್ರೆ ಬೆಳಗ್ಗೆ ಮತ್ತು ರಾತ್ರಿ, ಹಗಲು ರಾತ್ರಿಗಳು. ಒಂದೊಂದು ದಿವಸ ಆಗ್ತಾ 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 ನಮ್ಮ ಶರೀರದಲ್ಲಿ ವಿಕಾರ ಬರ್ತಾ ಇರುತ್ತೆ. ಕೂದಲುಗಳು ಬೆಳ್ಳಗಾಗತ್ತೆ, ಹಲ್ಲುಗಳು ಬಿದ್ದೋಗತ್ತೆ, ಕೈಕಾಲುಗಳು ಶಕ್ತಿ ಇರೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮುಟ್ಟಿದ್ರೆ ಟಚ್ ಗೊತ್ತಾಗೋದಿಲ್ಲ. ಒಂದೊಂದು ದಿವಸ ಹೋಗ್ತಾ 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 ಮರಣಕ್ಕೆ ಹತ್ರ ಆಗ್ತಾ ಇರ್ತಾನೆ ಜೀವ. ಆದ್ದರಿಂದ ಅಹೋರಾತ್ರಿಗಳು ಒಂದು ದಿನ ಮುಗೀತು ಅಂತಂದ್ರೆ ಆಯ್ತು. ರಾತ್ರಿ ಆಗ್ತಿದ್ದಂಗೆ ನಿದ್ದೆ ಆಲಸ್ಯ ಬಂದ್ಬಿಡುತ್ತೆ. ಬೆಳಗ್ಗೆ ಆಗ್ತಾ ಇದ್ದಂಗೇನೆ ಒಂದು ದಿನ ಮುಗೀತು. ನೆನ್ನೆಗಿಂತ ಇವತ್ತು ನಾನು ಯಂಗಿಲ್ಲ, ಮೆಚೂರ್. ನೆನ್ನೆಯಷ್ಟು ಯಂಗರ್ ನಾನಾಗಿಲ್ಲ. ನಾಳೆ ಇವತ್ತಿದ್ದ ಹಾಗೆ ನಾನಿರಲ್ಲ. ಇನ್ನು ನೆಕ್ಸ್ಟ್ ಇಯರ್ 2025 ಅಲ್ಲಿ ಮಾರ್ಚ್ ಅಲ್ಲಿ 4ನೇ ತಾರೀಕು ನಾನು ಹೀಗಿರಲ್ಲ. ದೇಹದಲ್ಲಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಇದೆಲ್ಲ ಹಗಲು ರಾತ್ರಿಗಳಿಂದ ಬರುವಂತಹ ವಿಕಾರಗಳು. ಒಂದು ದಿನ ಆಯ್ತು ಅಂತಂದ್ರೆ ಒಂದಿನ ಆಯಸ್ ಹೋಯ್ತು ಅಂತ ಅರ್ಥ. ಸೂರ್ಯ ಹುಟ್ಟಿ ಸೂರ್ಯಾಸ್ತಮಾನ ಆಯ್ತು ಅಂದ್ರೆ ಅವತ್ತಿನ ಆಯುಷ್ಯ ಹೋಯ್ತು. ವಿಕಾರ, ಚೇಂಜಸ್ ದೇಹದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಇದನ್ನ ಯಾವುದರಿಂದ ನಾವು ದಾಟಬಹುದು? ಈ ವಿಕಾರವನ್ನ ದಾಟೋದು ಹೇಗೆ? ಆಲಸ್ಯ, ನಿದ್ದೆ, ಹಸಿವು, ಮುಪ್ಪು, ವಯಸ್ಸಾಗೋದು ಎಲ್ಲ ದಾಟೋದು ಹೇಗೆ? ನಾವು ಇದನ್ನ ಯಾವುದರಿಂದ ದಾಟಬಹುದು ಅಂತ ಕೇಳಿದ್ದಕ್ಕೆ ಉತ್ತರ ಕೊಟ್ರು. ಅಧ್ವರ್ಯುಣ ಋತ್ವಿಜ ಚಕ್ಷುಷಾ ಆದಿತ್ಯೇನ. ಅದಕ್ಕೆ ಉತ್ತರ ಕೊಟ್ಟ. ಮೊದಲನೇದಲ್ಲಿ ಋತ್ವಿಕ್ಗಳಲ್ಲಿ ಹೋತ ಅಂದ್ರು. ಈಗ ಎರಡನೇವನು ಋತ್ವಿಕ್ಗಳಲ್ಲಿ ಅಧ್ವರ್ಯು. ಚಕ್ಷುಸ್ ಕಣ್ಣು, ಆದಿತ್ಯ.
ಚಕ್ಷುರ್ವೈ ಯಜ್ಞಸ್ಯಾಧ್ವರ್ಯುಃ ತದ್ಯಜಿದಂ ಚಕ್ಷುಃ ಸೋಸಾವಾದಿತ್ಯಃ ಸೋಧ್ವರ್ಯುಃ. ಅಧ್ವರ್ಯುವಿನಲ್ಲಿ ಅಧ್ವರ್ಯು ನಾಮಕನಾಗಿ ಭಗವಂತ ಇದ್ದಾನೆ. ಅಲ್ಲಿ ಹೋತೃ ಅಗ್ನಿ ಮತ್ತು ವಾಕ್ಗಳಲ್ಲಿ ಆಯಾ ನಾಮಕನಾಗಿ ವಾಸುದೇವ ಇದ್ದಾನೆ ಎಂದ್ರಲ್ಲ, ಇಲ್ಲಿ ಯಾರಿದ್ದಾರೆ? ಅಧ್ವರ್ಯುವಿನಲ್ಲಿ ಅಧ್ವರ್ಯು ನಾಮಕನಾಗಿ ಸಂಕರ್ಷಣ ಇದ್ದಾನೆ. ಚಕ್ಷುಸ್ಸಿನಲ್ಲಿ ಚಕ್ಷುರ್ನಾಮಕನಾಗಿ ಸಂಕರ್ಷಣ ಇದ್ದಾನೆ. ಆದಿತ್ಯನಲ್ಲಿ ಆದಿತ್ಯ ನಾಮಕನಾಗಿ ಸಂಕರ್ಷಣ ಇದ್ದಾನೆ. ಆಯಾ ಕೆಲಸಗಳನ್ನ ಮಾಡಿಸ್ತಾನೆ. ಆ ಸಂಕರ್ಷಣನಿಗೆ ಅಧ್ವರ್ಯು ಅಂತ ಹೆಸರು, ಚಕ್ಷು ಅಂತ ಹೆಸರು, ಆದಿತ್ಯ ಅಂತ ಹೆಸರು. ಈ ಮೂರು ಹೆಸರುಗಳಿಂದಲೂ ಅಧ್ವರ್ಯುಗಳ ಒಳಗೆ, ಕಣ್ಣಿನ ಒಳಗೆ, ಸೂರ್ಯನ ಒಳಗೆ ಇದ್ದು ಆಯಾ ಕೆಲಸಗಳನ್ನ ಭಗವಂತ ಮಾಡಿಸ್ತಾನೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಮೋಕ್ಷ. ಅವನೇ ಮುಕ್ತಿ. ಗೊತ್ತಾಯ್ತು, ಭಗವಂತ ಮೋಕ್ಷವನ್ನ ಕೊಡುವ ಕಾರಣ ಅವನಿಗೆ ಮುಕ್ತಿ. ಅವನೇ ಅತಿ ಮುಕ್ತಿ. ಮೋಕ್ಷದಲ್ಲಿ ಮನುಷ್ಯರಿಗಿಂತ ದೇವತೆಗಳಿಗೆ ತುಂಬಾ ಸುಖವನ್ನ ಕೊಡ್ತಾನೆ. ಆದ್ದರಿಂದ ಭಗವಂತ ಅತಿ ಮುಕ್ತಿ. ಎರಡಾಯ್ತು ಇವಾಗ. ಅದಕ್ಕೆ ಮೊದಲನೇದನ್ನ ವಿಸ್ತಾರವಾಗಿ ಹೇಳ್ಬಿಟ್ರೆ ಎರಡನೇ ತಿಳ್ಕೊಳ್ಳಿಕ್ ಈಸಿ. ಹೋತೃ, ಅಗ್ನಿ, ವಾಕ್. ಹೋತೃನಾಮಕ, ಅಗ್ನಿನಾಮಕ, ವಾಂಗ್ನಾಮಕ, ವಾಸುದೇವ. ಈಗ ಅಧ್ವರ್ಯು, ಚಕ್ಷುಸ್ಸು, ಆದಿತ್ಯ. ಅಧ್ವರ್ಯು ನಾಮಕ, ಚಕ್ಷುರ್ನಾಮಕ, ಆದಿತ್ಯ ನಾಮಕ, ಸಂಕರ್ಷಣ. ಮುಕ್ತಿ, ಅತಿಮುಕ್ತಿ ಅದು ಸೇಮ್ ಟು ಸೇಮ್. ಮೋಕ್ಷವನ್ನು ಕೊಡುವ ಕಾರಣ ಮುಕ್ತಿ. ದೇವತೆಗಳಿಗೆ ಅತ್ಯಧಿಕ ಸುಖವನ್ನ ಮನುಷ್ಯರಿಗಿಂತ ಕೊಡುವ ಕಾರಣ ಅತಿಮುಕ್ತಿ. ಮೂರನೇದ್ದು ಯಾಜ್ಞವಲ್ಕ್ಯೇತಿ ಹೋವಾಚ. ಮತ್ತೆ ಕೇಳ್ತಾರೆ ಯಾಜ್ಞವಲ್ಕ್ಯ ಅಂತಂದ್ರು. ನಿತ್ಯಂ ಸಮುಚ್ಯತೆ ಅಧ್ವರ್ಯು ಸೂರ್ಯ ಚಕ್ಷುಸ್ಸು ಯಸ್ಮರೇತ್. ಹೇಗೆ ಹೋತೃ, ಅಗ್ನಿ ಮತ್ತು ವಾಕ್ಯಗಳಲ್ಲಿ ಸನ್ನಿಹಿತನಾದ ವಾಸುದೇವನ ಸ್ಮರಣೆಯಿಂದ ಹೇಗೆ ಮೋಕ್ಷ ಬರ್ತದೋ ಅದೇ ಪ್ರಕಾರವಾಗಿ ಅಧ್ವರ್ಯು ಸೂರ್ಯ ಚಕ್ಷುಸ್ಸಿನಲ್ಲಿ ಆಯಾ ನಾಮಕನಾಗಿ ಸನ್ನಿಹಿತನಾಗಿರತಕ್ಕ ಭಗವಂತನ ಸ್ಮರಣೆ ಮಾಡಿಬಿಟ್ರೆ ಸಂಕರ್ಷಣದದ್ದು ಮೋಕ್ಷ ಅನ್ನೋದಾಗ್ಬಿಡತ್ತೆ. ಮೂರನೇ ಪ್ರಶ್ನೆ ಯಾಜ್ಞವಲ್ಕ್ಯೇತಿ ಹೋವಾಚ. ಯಾಜ್ಞವಲ್ಕ್ಯರೇ ಅಂತಂದ್ರು. ಯಜಿದಂ ಸರ್ವಂ ಪೂರ್ವಪಕ್ಷ ಪರಪಕ್ಷಾಭ್ಯಾಮಾಪ್ತಂ ಸರ್ವಂ ಪೂರ್ವಪಕ್ಷ ಪರಪಕ್ಷಾಭ್ಯಾಂ ಅಭಿಪನ್ನಂ ಕೇನ ಯಜಮಾನಃ ಪೂರ್ವಪಕ್ಷ ಪರಪಕ್ಷಾಯೋ ಆಪ್ತಿಮತಿ ಮುಚ್ಚತೆ. ಮರಣ ಆಯಿತು ಮೊದಲನೆಯದ್ದು. ಎರಡನೆಯದ್ದು ವಿಕಾರಗಳು, ಹಗಲು ರಾತ್ರಿಗಳಿಂದ ಬರುವ ವಿಕಾರಗಳಾಯಿತು. ಮೂರನೆಯದ್ದು ಯಾಜ್ಞವಲ್ಕ್ಯರನ್ನ ಕೇಳ್ತಾರೆ, ಅಲ್ಲ ಸ್ವಾಮಿ ವೃದ್ಧಿಕ್ರಾಸಗಳು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಹೋರಾತ್ರಿಗಳಾಯ್ತು. ಈಗ ಶುಕ್ಲ ಪಕ್ಷ ಕೃಷ್ಣ ಪಕ್ಷ 15 ದಿವಸ 15 ದಿವಸ. ಒಂದೊಂದು ದಿವಸದಲ್ಲೇ ನಮಗಿಷ್ಟು ವಿಕಾರ ಆಗತ್ತೆ. ಇನ್ನು 15 ದಿವಸಕ್ಕೆ ನಾವೆಷ್ಟು ಚೇಂಜ್ ಆಗ್ಬೇಡ, ನಮ್ಮ ಬಾಡಿನಲ್ಲಿ ಎಷ್ಟು ಚೇಂಜ್ ಆಗ್ಬೇಡ. ಆದ್ದರಿಂದ ಜಗತ್ತೆಲ್ಲ ಅಂದ್ರೆ ಜೀವಿಗಳೆಲ್ಲರೂ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಿಂದ ವ್ಯಾಪಿಸಿಕೊಂಡು ಬಿಟ್ಟಿದ್ದಾರೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳು ಜೀವರನ್ನ ನುಂಗಿಬಿಟ್ಟಿವೆ. ಅಂದ್ರೆ ವಿಕಾರಗಳು. ಒಂದೊಂದು ತಿಂಗಳಾಗ್ತಾ ಇದ್ದಾಗೆ ನಮ್ಮಲ್ಲಿ ಎಷ್ಟು ಚೇಂಜ್ ಆಗತ್ತೆ. 15 ದಿವಸಕ್ಕೆ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಎಷ್ಟು ಚೇಂಜ್ ಆಗ್ತಾ ಇರ್ತೇವೆ ನಾವು. ಆ ವಿಕಾರವನ್ನ ದಾಟೋದು ಹೇಗೆ? ದಾಟಿ ಮುಕ್ತರಾಗೋದು ಹೇಗೆ? ಮರಣವನ್ನ ದಾಟಿ ಮುಕ್ತರಾಗುವುದು ವಾಸುದೇವನ ಉಪಾಸನೆಯಿಂದ. ಅಹೋರಾತ್ರಿಗಳ ವಿಕಾರವನ್ನ ದಾಟಿ ಮುಕ್ತರಾಗುವಂಥದ್ದು ಸಂಕರ್ಷಣನ ಉಪಾಸನೆಯಿಂದ. ಈಗ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಬರುವ ವಿಕಾರವನ್ನ ದಾಟಿ ಮುಕ್ತರಾಗುವಂಥದ್ದು ಯಾರ ಉಪಾಸನೆಯಿಂದ? ಹೇಳ್ತಾರೆ, ಉದ್ಗಾತ್ರ ಋತ್ವಿಜ ವಾಯುನ ಪ್ರಾಣೇನ. ಋತ್ವಿಕ್ಕುಗಳಲ್ಲಿ 4 ಜನ ಋತ್ವಿಕ್ಕುಗಳು. ಅದರಲ್ಲಿ ಹೋತೃ ಅಧ್ವರ್ಯ ಆಯ್ತು. ಈಗ ಉದ್ಗಾತ ಅಂತ ಒಬ್ಬ ವ್ಯಕ್ತಿ. ವಾಯು ಮತ್ತು ಪ್ರಾಣ. ಉದ್ಗಾತೃವಿನಲ್ಲಿ ಉದ್ಗಾತೃ ನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ. ಹೇಗೆ ಅಲ್ಲಿ ವಾಸುದೇವ ಸಂಕರ್ಷಣ, ಮೂರನೆಯದ್ದು ಪ್ರದ್ಯುಮ್ನ. ಉದ್ಗಾತೃವಿನಲ್ಲಿ
ಉದ್ಗಾತ್ರ ನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ. ವಾಯುವಿನಲ್ಲಿ ವಾಯುನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ. ಪ್ರಾಣನಲ್ಲಿ ಪ್ರಾಣನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ. ಪ್ರಾಣೋ ವೈ ಯಜ್ಞಸ್ಯ ಉದ್ಗಾತ. ಯಜ್ಞದಲ್ಲಿ ಉದ್ಗಾತ್ರವಾಗಿರತಕ್ಕಂಥವನು ಪ್ರಾಣ. ತದ್ಯೋಯಂ ಪ್ರಾಣ. ಯಾರು ಪ್ರಾಣ ಇದ್ದಾನೋ ಅವನೇ ವಾಯು, ಅವನೇ ಉದ್ಗಾತೃ. ಆದ್ದರಿಂದ ಉದ್ಗಾತೃ ಎನ್ನುವ ಋತ್ವಿಕ್ಕಿನಲ್ಲಿ ಉದ್ಗಾತೃ ನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ. ವಾಯುವಿನಲ್ಲಿ ವಾಯುನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ. ಪ್ರಾಣನಲ್ಲಿ ಪ್ರಾಣನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ ಅಂತ ಇದ್ದು ಆಯಾ ಕೆಲಸಗಳನ್ನ ಮಾಡಿಸ್ತಾನೆ. ಉದ್ಗಾತ್ರ ಮಾಡುವಂತಹ ಕೆಲಸ, ವಾಯು ಮಾಡುವಂತ ಕೆಲಸ, ಪ್ರಾಣ ಮಾಡುವಂತ ಕೆಲಸವನ್ನ ಆಯಾ ವಸ್ತುಗಳಲ್ಲಿ ಆಯಾ ನಾಮಕನಾಗಿರುವ ಪ್ರದ್ಯುಮ್ನ ರೂಪಿ ಭಗವಂತ ಮಾಡಿಸ್ತಾನೆ ಅಂತ ಯಾರು ಚಿಂತನೆ ಮಾಡ್ತಾನೆ ಅವನಿಗೆ ಮೋಕ್ಷ, ಅವನಿಗೆ ಭಗವಂತ ಮುಕ್ತಿಪ್ರದ. ದೇವತೆಗಳಿಗೆ ಅತಿ ಮುಕ್ತಿಪ್ರದ. ಗೊತ್ತಾಯ್ತು ಮುಕ್ತಿ ಅಂದ್ರೇನು, ಅತಿ ಮುಕ್ತಿ ಅಂದ್ರೇನು. ಇನ್ನೊಂದ್ಸಲ ಹೇಳ್ಬಿಡ್ತೇನೆ. ಮನುಷ್ಯರಿಗೆ ಸಾಮಾನ್ಯರಿಗೆ ಸಿಗುವಂತದ್ದು ಮುಕ್ತಿ ಸುಖ. ದೇವತೆಗಳಿಗೆ ಮನುಷ್ಯರಿಗಿಂತಲೂ ಅತ್ಯಧಿಕವಾದ ಸುಖವನ್ನು ಭಗವಂತ ಕೊಡ್ತಾನೆ, ಆದ್ದರಿಂದ ಅತಿ ಮುಕ್ತಿ. ಈಗ ಮೂರಾಯ್ತು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ. ಹೋತ, ಅಗ್ನಿ, ವಾಕ್, ಅಧ್ವರ್ಯು, ಚಕ್ಷುಸ್, ಆದಿತ್ಯ, ಉದ್ಗಾತೃ, ವಾಯು, ಪ್ರಾಣ. ನಾಲ್ಕನೇದು ಯಾಜ್ಞವಲ್ಕೇತಿ ಹೋವಾಚ. ಯಾಜ್ಞವಲ್ಕ್ಯರೇ ಇನ್ನೂ ಕ್ವಶನ್ ಇದೆ, ಹೇಳಿ. ಆಶ್ವದಲ್ಲಿ ಕೇಳಿದ್ರು. ಯದಿದಂ ಅಂತರಿಕ್ಷ ಮನಾರಂಭಣಂ ಇವ ಕೇನಾಕ್ರಮೇಣ ಯಜಮಾನಃ ಸ್ವರ್ಗಂ ಲೋಕಮಾಕ್ರಮತೆ. ಈಗ ಎರಿದಂ ಅಂತರಿಕ್ಷ ಮನಾರಂಭಣಂ. ಅಂತರಿಕ್ಷ ಇದೆ, ಅಂತರಿಕ್ಷ ಆಕಾಶ ಅಂತ ಹೇಳ್ತೀವಲ್ಲ, ಅಂತರಿಕ್ಷ. ಅದನ್ನ ಹಿಡ್ಕೊಳ್ಲಿಕ್ಕೆ ಆಗತ್ತ ಯಾರಿಗಾದ್ರೂನು? ಕಂಬದ ಮೇಲೆ ಅಂತರಿಕ್ಷ ಇದೆ, ನಮ್ಮನೆ ಗೋಡೆಯ ಮೇಲೆ ಅಂತರಿಕ್ಷ ಇದೆ. ಕಂಬ ತೆಗೆದು ಬಿಟ್ರೆ ಅಂತರಿಕ್ಷ ಬಿದ್ದೋಗತ್ತೆ. ನಮ್ಮ ಕಾರ್ ಮೇಲೆ ಅಂತರಿಕ್ಷ ಇದೆ, ಕಾರ್ ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ರೆ ಅಂತರಿಕ್ಷ ಕೆಳಗೆ ಬಿದ್ದೋಗತ್ತೆ. ಹಾಗೆಲ್ಲ ಇಲ್ಲ. ಇದೆಯಾ ಹಾಗೆ? ಚಾನ್ಸೇ ಇಲ್ಲ. ಆದ್ದರಿಂದ ಯಾವುದರ ಆಧಾರವಿಲ್ಲದೆ ಇರುವಂತದ್ದು ಅಂತರಿಕ್ಷ. ಆದ್ದರಿಂದ ಅಂತರಿಕ್ಷ ಇದೆಯೋ ಇಲ್ವೋ? ಹಾಗೆ ನಾವು ಯಾವುದರ ಆಧಾರದಿಂದ ಮೋಕ್ಷವನ್ನ ಪಡಿಬಹುದು? ಸ್ವರ್ಗಂ ಲೋಕಮಾಕ್ರಮತೆ. ಸ್ವರ್ಗಲೋಕ ಅಂದ್ರೆ ಇಂದ್ರದೇವರು ವಾಸ ಮಾಡುವ ಲೋಕವನ್ನ ಸ್ವರ್ಗ ಅಂತ ಉಪನಿಷತ್ತು ಕರೆಯೋದಿಲ್ಲ. ಸ್ವರ್ಗ ಅಂತಂದ್ರೆ ಶ್ರೇಷ್ಠವಾದ ಜ್ಞಾನಾನಂದಗಳು ಸಿಗುವ ಲೋಕ, ಅಪ್ರಾಕೃತವಾದ ಸ್ವರೂಪಭೂತವಾದ ಜ್ಞಾನಾನಂದಗಳನ್ನ ಅನುಭವಿಸುವಂತೆ ಮಾಡುವ ಸ್ವರ್ಗಲೋಕ, ಅದು ಮೋಕ್ಷವೇ. ಆದ್ದರಿಂದ ನಾವು ಯಾವುದರ ಬೇಸಿಸ್ನಲ್ಲಿ, ಯಾವುದನ್ನ ಆಧಾರ ಮಾಡಿಕೊಂಡು ಮೋಕ್ಷಕ್ಕೆ ಹೋಗಬಹುದು? ಯಜಮಾನನಾಗಿರ್ತಕ್ಕ ವ್ಯಕ್ತಿ ಯಾವ ಆಧಾರದಿಂದ ಮೋಕ್ಷಕ್ಕೆ ಹೋಗ್ತಾನೆ? ಅಂತರಿಕ್ಷಕ್ಕೆ ಹೋದ್ರು ಅಂತ ಕಾಣುತ್ತೆ. ಅಂತರಿಕ್ಷಕ್ಕೆ ಹೇಗೆ ಹೋದ್ರು? ಅಂತರಿಕ್ಷ ಲೋಕಕ್ಕೆ ಹೋದ. ಹೇಗೆ ಹೋದ? ಹಾಗೆ ಮೋಕ್ಷಕ್ಕೆ ಹೇಗೆ ಹೋಗ್ತಾನವನು? ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಟ್ರು. ಬ್ರಹ್ಮಣ ಋತ್ವಿಜ ಮನಸಾ ಚಂದ್ರೇಣ. ಋತ್ವಿಕ್ಗಳಲ್ಲಿ ನಾಲ್ಕನೆಯವನು ಬ್ರಹ್ಮ. ಬ್ರಹ್ಮ ಎನ್ನುವ ಋತ್ವಿಕ್, ಮನಸ್ಸು ಮತ್ತು ಚಂದ್ರ. ಮನೋವೈಯಜ್ಞಸ್ಯ ಬ್ರಹ್ಮ. ಮನಸ್ಸಿನಲ್ಲಿ ಮನಸ್ನಾಮಕನಾಗಿ ಅನಿರುದ್ಧ ಇದ್ದಾನೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಾಲ್ಕನೆಯದ್ದು ಅನಿರುದ್ಧ. ಅನಿರುದ್ಧ ರೂಪದ ಭಗವಂತ ಇದ್ದಾನೆ. ಬ್ರಹ್ಮನಲ್ಲಿ ಬ್ರಹ್ಮ ಎನ್ನುವ ರೂಪದಿಂದ ಚತುರ್ಮುಖ ಬ್ರಹ್ಮದೇವರಲ್ಲ ಇಲ್ಲಿ ಬ್ರಹ್ಮ ಅಂದ್ರೆ, ಋತ್ವಿಕ್ಗಳಲ್ಲಿ ಒಬ್ಬ ಬ್ರಹ್ಮ ಅವನಿದ್ದಾನೆ. ಚಂದ್ರನಲ್ಲಿ ಚಂದ್ರನಾಮಕನಾಗಿ ಭಗವಂತ ಅನಿರುದ್ಧ ರೂಪದಿಂದ ಇದ್ದಾನೆ. ಅವನ ಉಪಾಸನೆಯನ್ನ ಮಾಡಿಬಿಟ್ರೆ ಯಜಮಾನನಿಗೆ ಅವನೇ ಮುಕ್ತಿಪ್ರದ, ಮುಕ್ತಿಯನ್ನ ಕೊಡ್ತಾನೆ. ಆದ್ದರಿಂದ ಅವನೇ ಮುಕ್ತಿ.
ದೇವತೆಗಳಿಗೆ ಅತ್ಯಧಿಕವಾದ ಅತಿಶಯವಾದ ಮುಕ್ತಿ ಆನಂದವನ್ನ ಕೊಡ್ತಾನೆ, ಆದ್ದರಿಂದ ಅವನು ಅತಿಮುಕ್ತಿ. ಆದ್ದರಿಂದ ಇದು ಮೋಕ್ಷ ಸಾಧನಕ್ಕೆ ಉಪಾಯಗಳು. 4 ರೂಪದ ಭಗವಂತನ ಉಪಾಸನೆ. ಚೆನ್ನಾಗಿ ಹೇಳ್ತಾರೆ ನೋಡ್ರಿ. 4 ಉಪಾಸನೆ ಆಯ್ತು. ಅಲ್ಲಿ ಆಚಾರ್ಯ ಹೇಳ್ತಾರೆ, ಹೋತರೆ ಯಜ್ಞೌ ವಾಚಿ ಚೈವ ಯೋ ವಿಷ್ಣುಂ ಮುಕ್ತಿದಂ ಸ್ಮರೇತ್. ಹೋತೃ, ಅಗ್ನಿ, ವಾಕ್ ಇವು 3ರಲ್ಲಿ ಆಯಾ ನಾಮಕನಾಗಿ ಸನ್ನಿಹಿತನಾದ ವಾಸುದೇವ ಚಿಂತನೆ ಮಾಡಿಬಿಟ್ರೆ ಮೋಕ್ಷ. ಅಧ್ವರ್ಯು, ಸೂರ್ಯ, ಚಕ್ಷುಸ್ಸು ಈ 3ರಲ್ಲಿ ಸನ್ನಿಹಿತನಾದ ಆಯಾ ನಾಮಕನಾದ ಸಂಕರ್ಷಣನನ್ನು ಉಪಾಸನೆ ಮಾಡೋದ್ರಿಂದ ಮೋಕ್ಷ. ಅದಾದ್ಮೇಲೆ 3ನೇಯದ್ದು ಉದ್ಗಾತೃ, ವಾಯು ಮತ್ತು ಪ್ರಾಣ ಇವರಲ್ಲಿ ಸರಿಯಾಗಿ ಆಯಾ ನಾಮಕನಾಗಿ ನಿಂತಿರತಕ್ಕಂತಹ ಪ್ರದ್ಯುಮ್ನನನ್ನು ಉಪಾಸನೆ ಮಾಡೋದ್ರಿಂದ ಮೋಕ್ಷ. 4ನೇಯದ್ದು 4ನೇ ಋತ್ವಿಕ್ ಬ್ರಹ್ಮ, ಮನಸ್ಸು, ಚಂದ್ರ ಈ 3ರಲ್ಲಿ ಆಯಾ ನಾಮಕನಾಗಿ ಆಯಾ ಕೆಲಸಗಳನ್ನ ಮಾಡಿಸುವ ಅನಿರುದ್ಧ ರೂಪದ ಭಗವಂತನ ಉಪಾಸನೆಯನ್ನ ಮಾಡೋದ್ರಿಂದ ಮೋಕ್ಷ. ಅಧಿಕ ಪ್ರಕಾಶ ಏವಾಸ್ಯ ಮುಕ್ತ ವನ್ಯೇಭ್ಯ ಇಷ್ಯತೆ. ನಾವು ಈ 4ನ್ನ ತಿಳ್ಕೊಳ್ಬೇಕು, ಉಪಾಸನೆ ಮಾಡಬೇಕು. ಹೀಗೆ ಸ್ಮರಣೆ ಮಾಡಿಬಿಟ್ರೆ ಯಾವಾಗ್ಲೂ ಸ್ಮರಣೆ ಮಾಡಬೇಕು. ಈ 4 ವರ್ಗ ನಾನೇನ್ ಹೇಳಿದೆ ಆ 4 ಕೊನೆಗೆ ಸಮ್ಮರೈಸ್ ಮಾಡಿ ಹೇಳ್ಬಿಡ್ತೀನಿ. ಆ 4 ವರ್ಗದಲ್ಲಿ ಭಗವಂತನ 4 ರೂಪಗಳ ಚಿಂತನೆಯನ್ನ ಮಾಡಿಬಿಟ್ರೆ ಮೋಕ್ಷ ಆಗತ್ತೆ. ಯಾರು ಚಿಂತನೆ ಮಾಡದೆ, ಅಂದ್ರೆ ಇದನ್ನ ಸ್ಪೆಸಿಫಿಕ್ ಆಗಿ ನಾವಿವತ್ತು ಪಾಠದಲ್ಲಿ ಕೇಳಿದ ಈ ಚಿಂತನೆಯನ್ನ ಸ್ಮರಣೆ ಮಾಡದೆ ಯಾರು ಮುಕ್ತರಾಗಿರ್ತಾರೆ ಅವರಿಗಿಂತ ಹೆಚ್ಚು ಆನಂದ ಇದನ್ನ ಸ್ಮರಣೆ ಮಾಡಿದ ಮುಕ್ತರಿಗೆ ಬರುತ್ತೆ. ಯಾವುದು? ಹೋತೃ, ಅಗ್ನಿ, ವಾಕ್, ಸೂರ್ಯ, ಚಕ್ಷುಸ್ಸು, ಅಧ್ವರ್ಯು ಈ 6ರಲ್ಲಿ ಉಪಾಸನೆ ಮಾಡಿಬಿಟ್ರೆ ಏನಾಗತ್ತೆ? ಸ್ಮರಣೆಯನ್ನ ಮಾಡದೆ ಈ 6ರಲ್ಲಿ ಭಗವಂತ ಇದ್ದಾನೆ, ವಾಸುದೇವ ಸಂಕರ್ಷಣ ರೂಪದಿಂದ ಭಗವಂತ ಇದ್ದಾನೆ ಅನ್ನೋದನ್ನ ಸ್ಮರಣೆ ಮಾಡದೆ ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ ಅವರಿಗಿಂತ ಅಧಿಕವಾದ ಆನಂದ ಅವರಿಗೆ ಮೋಕ್ಷದಲ್ಲಿ ಬರುತ್ತೆ. ಈಗಿದೆ ನೋಡ್ರಿ. 3ನೇಯದ್ದು ವಾಸುದೇವ ಸಂಕರ್ಷಣ ಆಯ್ತು, ಪ್ರದ್ಯುಮ್ನ, ಉದ್ಗಾತೃ, ವಾಯು ಮತ್ತು ಪ್ರಾಣ. ಉದ್ಗಾತೃ, ವಾಯು, ಪ್ರಾಣ ಈ 3ರಲ್ಲಿ 3 ಹೆಸರುಗಳಿಂದ ಕೂಡಿದ ಪ್ರದ್ಯುಮ್ನ ಇದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೆ, ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಮೋಕ್ಷದಲ್ಲಿ ಏನಾಗತ್ತೆ ಗೊತ್ತಾ? ಪೂರ್ಣಚಂದ್ರಂ ಸದಾ ಪಶ್ಯೇದಧಿಕಾಕ್ಲ ಅದ ಸಂಯುತ. ಭಗವಂತನ ಮುಖ ನೋಡ್ತಾ ಆನಂದ ಅನುಭವಿಸ್ಬೋದಂತೆ. ದೊಡ್ಡ ಫಲ ನೋಡಿ. ಈ 4 ವರ್ಗದಲ್ಲಿ ಮರಣವನ್ನ ದಾಟುವಂತೆ ಮಾಡುವ ಹೋತೃ, ಅಗ್ನಿ, ವಾಕ್ಗಳಲ್ಲಿ ಹೋತೃ, ಅಗ್ನಿ, ವಾಂಗ್ ನಾಮಕನಾಗಿ ಸನ್ನಿಹಿತನಾದ ವಾಸುದೇವನನ್ನು ನಿತ್ಯ ಸ್ಮರಣೆ ಮಾಡಬೇಕು. ಅಹೋರಾತ್ರಿಗಳಿಂದ ಬರುವಂತಹ ವಿಕಾರವನ್ನ ದಾಟ್ಲಿಕ್ಕಾಗಿ ಅಧ್ವರ್ಯು, ಸೂರ್ಯ, ಚಕ್ಷುಸ್ಸುಗಳಲ್ಲಿ ಅಧ್ವರ್ಯು, ಸೂರ್ಯ, ಚಕ್ಷುಸ್ ನಾಮಕನಾಗಿ ಸನ್ನಿಹಿತನಾದ ಭಗವಂತನ ನಿತ್ಯ ಸ್ಮರಣೆ ಮಾಡಿಬಿಟ್ರೆ 2 ವಾಸುದೇವ ಸಂಕರ್ಷಣ ರೂಪದ ಭಗವಂತನ ನಿತ್ಯ ಸ್ಮರಣೆ ಮಾಡಿಬಿಟ್ರೆ ಸ್ಮರಣೆ ಮಾಡದೆ ಮೋಕ್ಷಕ್ಕೆ ಹೋದ ವ್ಯಕ್ತಿಗಳಿಗಿಂತ ಅತ್ಯಧಿಕವಾಗಿರತಕ್ಕ ಸುಖ. 3ನೇಯದ್ದು ಉದ್ಗಾತೃ ವಾಯು ಪ್ರಾಣಗಳಲ್ಲಿ ಸನ್ನಿಹಿತನಾದ ಉದ್ಗಾತೃ ವಾಯು ಪ್ರಾಣ ನಾಮಕನಾದ ಪ್ರದ್ಯುಮ್ನ ರೂಪದ ಭಗವಂತನ ಉಪಾಸನೆಯನ್ನ ಮಾಡಿಬಿಟ್ರೆ ಮೋಕ್ಷದಲ್ಲಿ, ಮುಕ್ತಿಯಲ್ಲಿ ಪೂರ್ಣಚಂದ್ರನಂತೆ ಇರುವಂತಹ ಭಗವಂತನ ಮುಖವನ್ನ ನೋಡ್ತಾ ಸುಖ ಅನುಭವಿಸ್ಬೋದು. ಹಾಗಿದೆ ನೋಡಿ. 4ನೇಯದ್ದು ಮನೋಬ್ರಹ್ಮ ನಿಶೇಷೇಷು ಯೋ ವಿಷ್ಣುಂ ಸರ್ವದಾ ಸ್ಮರೇತ್ ಅಪ್ರಯತ್ನೇನ ಲೋಕಂ ಸಹ ವಿಷ್ಣೋರ್ಯಾತಿನ ಸಂಶಯ. ಈಗ 4ನೇಯದ್ದು ಅನಿರುದ್ಧ ರೂಪ. ಮನಸ್ಸು, ಬ್ರಹ್ಮ ಮತ್ತು ಚಂದ್ರ
ಈ ಮೂರರಲ್ಲಿ ಮನೋನಾಮಕನಾಗಿ, ಬ್ರಹ್ಮನಾಮಕನಾಗಿ, ಚಂದ್ರನಾಮಕನಾಗಿ ಭಗವಂತ ಇದ್ದಾನೆ. ಅವನು ಅನಿರುದ್ಧ ಅಂತ ಯಾರು ಉಪಾಸನೆ ಮಾಡಿ ಸ್ಮರಣೆ ಮಾಡ್ತಾರೋ ಅವ್ರಿಗೇನೂ ಕಷ್ಟವೇ ಇಲ್ಲದೆ ಇರೋ ಹಾಗೆ ವಿಷ್ಣು ಲೋಕಕ್ಕೆ ಹೋಗ್ಬಿಡ್ತಾರೆ. ಡೌಟೇ ಇಲ್ಲ ಈ ವಿಷಯದಲ್ಲಿ. ಮೋಕ್ಷೋಪಾಯ ಇದು ದೊಡ್ಡ ಉಪಾಸನೆ ಇದು. ಆದ್ದರಿಂದ ಇದು ಮನುಷ್ಯರಿಗಲ್ಲ, ನಾವೆಲ್ಲ ಬರೀ ಕೇಳಲಿಕ್ಕಷ್ಟೇ, ನಮಗೆಲ್ಲ ಉಪಾಸನೆ ಮಾಡ್ಲಿಕ್ಕಲ್ಲ, ಕೇಳೋದ್ರಿಂದಲೇ ನಮಗೆ ವಿಶಿಷ್ಟವಾದ ಫಲ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಮೋಕ್ಷಕ್ಕೆ ಬೇಕಾಗಿರತಕ್ಕ ದೊಡ್ಡ ಉಪಾಸನೆ ಮತ್ತು ಜ್ಞಾನ. ದೇವತೆಗಳು ಉಪಾಸನೆ ಮಾಡ್ತಾರೆ, ನಮಗ್ ಜ್ಞಾನ ಅಲ್ಲ. ಆದ್ದರಿಂದ ನೋಡಿ, ಯಾಜ್ಞವಲ್ಕ್ಯರ ಪಾಂಡಿತ್ಯ ನೋಡ್ರಿ ಹೇಗಿದೆ. ಕ್ವಶನ್ ಕೇಳೋರು ಸಾಮಾನ್ಯರಲ್ಲ, ಅವರೇನು ಸಾಮಾನ್ಯ ವ್ಯಕ್ತಿಗಳಲ್ಲ, ಅಶ್ವಲರು. ಅವ್ರು ಕೇಳಿದ ಪ್ರಶ್ನೆಯ ವೈಭವ ನೋಡಿ ಹೇಗಿದೆ. ಸಮ್ಮರೈಸ್ ಮಾಡಿ ಮುಗಿಸ್ಬಿಡ್ತೇನೆ. 4 ಹೋತೃ ವಾಕ್ ಅಗ್ನಿ. ಹೋತೃನಾಮಕ, ವಾಂಗ್ನಾಮಕ, ಅಗ್ನಿನಾಮಕನಾಗಿರತಕ್ಕ ವಾಸುದೇವ. ಅಧ್ವರ್ಯು ಚಕ್ಷುಸ್ ಆದಿತ್ಯ. ಅಧ್ವರ್ಯು ನಾಮಕ, ಚಕ್ಷುರ್ನಾಮಕ, ಆದಿತ್ಯ ನಾಮಕನ ಸಂಕರ್ಷಣ. ಇವರಿಬ್ಬರನ್ನ ನಿತ್ಯ ಸ್ಮರಣೆ ಮಾಡೋದ್ರಿಂದ ಈ 6ರಲ್ಲಿ ಹೋತೃವಾಕ್ ಅಗ್ನಿ, ಅಧ್ವರ್ಯು ಚಕ್ಷುರ್ ಆದಿತ್ಯಗಳಲ್ಲಿ ಆಯಾ ನಾಮಕನಾಗಿ ವಾಸುದೇವ ಸಂಕರ್ಷಣರಿದ್ದಾರೆ ಅಂತ ಉಪಾಸನೆ ಮಾಡೋದ್ರಿಂದ ನಾವು ಸ್ಮರಣೆ ಮಾಡಿಬಿಟ್ರೆ ಸ್ಮರಣೆ ಮಾಡದೆ ಮುಕ್ತರಾಗಿರತಕ್ಕ ವ್ಯಕ್ತಿಗಳಿಗಿಂತ ಅಧಿಕವಾದ ಸುಖ. ಇನ್ನು ಉದ್ಗಾತೃ ವಾಯು ಪ್ರಾಣರಲ್ಲಿ ಉದ್ಗಾತೃ ವಾಯು ಪ್ರಾಣನಾಮಕನಾಗಿ ಪ್ರದ್ಯುಮ್ನ ಇದ್ದಾನೆ ಅಂತ ಸ್ಮರಣೆ ಮಾಡಿಬಿಟ್ರೆ ಮೋಕ್ಷದಲ್ಲಿ ಪೂರ್ಣಚಂದ್ರನಂತೆ ಕಾಣುವಂತಹ ಭಗವಂತನ ಮುಖವನ್ನ ನೋಡ್ತಾ ಸುಖವಾಗಿ ಇರುವಂತಹ ಸೌಭಾಗ್ಯ. ಇನ್ನು ಬ್ರಹ್ಮ ಮನಸ್ಸು ಚಂದ್ರ, ಈ 3ರಲ್ಲಿ ಬ್ರಹ್ಮ ಮನಶ್ಚಂದ್ರನಾಮಕನಾಗಿ ಅನಿರುದ್ಧ ಇದ್ದಾನೆ ಅಂತ ಚಿಂತನೆ ಮಾಡಿಬಿಟ್ರೆ ಈಸಿಯಾಗಿ ವಿಷ್ಣು ಲೋಕ ಪ್ರಾಪ್ತಿ, ಕಷ್ಟನೇ ಇಲ್ಲ. ಆದ್ದರಿಂದ ಮೊದಲನೇ ವರ್ಗ ಹೋತೃವಾಕ್ ಅಗ್ನಿಗಳಲ್ಲಿ ಮರಣವನ್ನ ದಾಟಿ ಮುಕ್ತರಾಗೋದು, ಅಧ್ವರ್ಯು ಚಕ್ಷುರಾದಿತ್ಯರಲ್ಲಿ ಅಹೋರಾತ್ರಿಗಳ ವಿಕಾರವನ್ನ ದಾಟಿ ಮುಕ್ತರಾಗುವಂಥದ್ದು, ಉದ್ಗಾತೃವಾಯು ಪ್ರಾಣರಲ್ಲಿ ಮಾಡುವ ಉಪಾಸನೆ ಸ್ಮರಣೆಯಿಂದ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳ ವಿಕಾರಗಳಿಂದ ದಾಟಿ ಮುಕ್ತರಾಗುವಂಥದ್ದು, ಬ್ರಹ್ಮ ಮನಸ್ಸು ಚಂದ್ರರಲ್ಲಿ ಮಾಡುವಂತಹ ಉಪಾಸನೆಯಿಂದ ಏನಾಗುತ್ತೆ, ಸ್ಮರಣೆಯಿಂದ ಈಸಿಯಾಗಿ ವಿಷ್ಣು ಲೋಕ ಪ್ರಾಪ್ತಿ, ಮೋಕ್ಷಕ್ಕೆ ಹೋಗುವ. ಈ 4 ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದಲ್ಲಿ ಭಗವಂತ ಈ 12 ಹೋತೃವಾಕ್ ಅಗ್ನಿ, ಅಧ್ವರ್ಯು ಚಕ್ಷುರಾದಿತ್ಯ, ಉದ್ಗಾತೃ ವಾಯು ಪ್ರಾಣ, ಬ್ರಹ್ಮ ಮನಶ್ಚಂದ್ರ ಅಂದ್ರೆ ಒಂದು ನಮ್ಮಲ್ಲಿ, ಒಂದು ನಮ್ಮ ಇಂದ್ರಿಯಾಭಿಮಾನಿಗಳಲ್ಲಿ, ಒಂದು ಅಧಿದೈವದಲ್ಲಿ. ಅಧ್ಯಾತ್ಮ, ಅಧಿದೈವ, ನಾವು ಹೋತೃ, ಅಧ್ವರ್ಯು, ಉದ್ಗಾತೃ, ಬ್ರಹ್ಮ 4 ಋತ್ವಿಕ್ಕುಗಳು. ಅವರ ವಾಕ್, ಅವರ ಚಕ್ಷುಸ್ಸು, ಅವರ ವಾಯು, ಅವರ ಮನಸ್ಸು ಅಧ್ಯಾತ್ಮ. ಅಗ್ನಿದೇವತೆ, ಆದಿತ್ಯ ದೇವತೆ, ಪ್ರಾಣ ದೇವತೆ, ಚಂದ್ರ ದೇವತೆ ಅಧಿದೈವ. ಈ 12 ಪ್ರತೀಕಗಳಲ್ಲಿ ಭಗವಂತ 4 ರೂಪಗಳಿಂದ 12 ನಾಮಕನಾಗಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ನಾವು ಸ್ಮರಣೆ ಮಾಡಿಬಿಟ್ರೆ ಸಾಕು. ಸ್ಮರಣೆ ಮಾಡದ ಮುಕ್ತರಿಗಿಂತ ಅಧಿಕ ಸುಖ, ಭಗವಂತನ ಪರಿಪೂರ್ಣವಾದ ಮುಖಕಮಲದ ದರ್ಶನದಿಂದ ಸುಖ, ಈಸಿಯಾಗಿ ವಿಷ್ಣು ಲೋಕ ಪ್ರವೇಶ ಎನ್ನುವಂತಹ ಫಲವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಮೋಕ್ಷ ಸಾಧನಕ್ಕೆ ಉಪಾಯವ, ಮೋಕ್ಷ ಬೇಗ ಬರಬೇಕು ಅನ್ನೋದಕ್ಕೆ ಹೇಗೆ ಬರಬೇಕು ಅಂತ ಕೇಳಿದ್ದಕ್ಕೆ ಇದು ಉತ್ತರ ಕೊಟ್ರು. ಇನ್ನು ಮುಂದೆ ದೇವತೆಗಳ, ಇದು ನಮಗಲ್ಲ, ಇದು ಹೇಗೆ ದೇವತೆ ಆಗ್ತಾನೆ, ದೇವ ಪದವಿ ಹೇಗೆ ಬರುತ್ತೆ ಅನ್ನುವ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಆ ಭಾಗ. ಅದನ್ನು ಕೂಡ ಮತ್ತೆ ನಾಳೆ ಸರಿಯಾಗಿ 8 ಗಂಟೆಗೆ ಚಿಂತನೆ ಮಾಡೋಣ, ಶ್ರವಣ ಮಾಡೋಣ ಅಂತ ಹೇಳ್ತಾ, ಈ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಏನ್ ಕಷ್ಟ ಆಗ್ಬೇಕ್ರಿ ನಮಗೆ. ಇಂತಹ ಸ್ಮರಣೆಯ ಭಾಗ್ಯವನ್ನು ಭಗವಂತ ಕೊಡ್ಲಿ, ನಮಗೂ ಮೋಕ್ಷದಲ್ಲಿ ಈಗ ಹೇಳಿದ ಎಲ್ಲ ಸುಖವನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.